ಜಾಂಡಿಸ್ ಮೂರ್ ತರದ ಜಾಂಡಿಸ್ ಇರುತ್ತೆ. ನಮ್ ಬ್ಲಡ್ ಅಲ್ಲಿ RBCs ಅಂತ ಇರುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಅಂತ ಇರುತ್ತೆ. ಸೊ ಇವೇನ್ ಮಾಡ್ತವೆ ಅಂತಂದ್ರೆ ಅದ್ರ ಲೈಫ್ ಸ್ಪ್ಯಾನ್ 120 days ಇರುತ್ತೆ. ಸೊ 120 days 120 ದಿವಸ ಹಾಕೊಳ್ಳೆ ಅದು ಮುರಿದ್ ಬಿಡುತ್ತೆ. ಮುರಿದ ಕೂಡಲೇ ಬಿಲಿರುಬಿನ್ ರಿಲೀಸ್ ಆಗುತ್ತೆ. ಈ ಬಿಲಿರುಬಿನ್ ಅಂತ ಪಿಗ್ಮೆಂಟ್ ಲಿವರಿಗೆ ಬಂದು ಲಿವರ್ ಅದಕ್ಕೆ ಮೆಟಬಲೈಸ್ ಮಾಡುತ್ತೆ, ಅಂದ್ರೆ ಅದಕ್ಕೆ ಶೋಧನೆ ಮಾಡುತ್ತೆ. ಶೋಧನೆ ಮಾಡ್ಬಿಟ್ಟು ಲಿವರ್ ಏನ್ ಮಾಡುತ್ತೆ, ಅದು ಪಿತ್ತಕೋಶದಲ್ಲಿ ಕಳಿಸ್ಬಿಡುತ್ತೆ. ಅದ್ರ ಸಲುವಾಗಿ ನಮ್ದು ಏನು ನಾವು ಯಾರಾದ್ರೂ ಮೋಷನ್ ಏನಾದ್ರೂ ಪಾಸ್ ಮಾಡಿದ್ರೆ, ಸ್ಟೂಲ್ಸ್ ಯಾರಾದ್ರೂ ಪಾಸ್ ಮಾಡಿದ್ರೆ ಸ್ಟೂಲ್ ಕಲರ್ ಕಾರಣ ಇರೋದು ಮೇನ್ಲಿ ಬೈಲಿಂದ. ಜಾಂಡಿಸ್ ಆದ್ಮೇಲೆ ಲಿವರ್ ಪ್ರಾಬ್ಲಮ್ ಉಂಟಾಗುತ್ತದೆ ಅಂತ ಹೇಳೋದಲ್ಲ, ಲಿವರ್ ಪ್ರಾಬ್ಲಮ್ ಇಂದ ಜಾಂಡಿಸ್ ಆಗುತ್ತೆ. ಯಾರಿಗಾದ್ರೂ ಹೆಪಟೈಟಿಸ್ ಎ ಆಗಿತ್ತು, ಅವರು ಮೋಷನ್ ದಲ್ಲಿ ಸ್ಟೂಲ್ಸ್ ಅಲ್ಲಿ ಪಾಸ್ ಮಾಡ್ತಾರೆ, ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಸಿ. ಅದೇ ನೀರಲ್ಲಿ ಹೋಗಿ ಸೇರ್ಕೊಂತದೆ. ನಾವು ನೀರು ಹೈಜಿನಿಕ್ ಆಗಿರಲ್ಲ, ಫಿಲ್ಟರ್ಡ್ ನೀರ್ ಇರಲ್ಲ, ಇಲ್ಲ ಅದು ಊಟದಲ್ಲಿ ಏನಾದ್ರು ಬಳಸಿದ್ರೆ ಅವ್ರ ಏನಾದ್ರು ನಾವು ವೆಜಿಟೇಬಲ್ಸ್ ಎಲ್ಲ ತಿಂತೀವಿ, ಅದು ಹೆಪಟೈಟಿಸ್ ಎ ಅವ್ರ ಹೆಪಟೈಟಿಸ್ ಇ ಇಂದ ಇನ್ಫೆಕ್ಟೆಡ್ ಆಗಿದ್ರೆ ಅದೇ ನಾವು ಸೇವನೆ ಮಾಡಿದ್ರೆ ಅದು ಹೊಟ್ಟೆಗೆ ಹೋಗಿ ಹೊಟ್ಟೆಯಿಂದ ಲಿವರ್ ಹೋಗುತ್ತೆ. ಆಮೇಲೆ ಅದು ಅಕ್ಯೂಟ್ ಹೆಪಟೈಟಿಸ್ ಕಾಸ್ ಮಾಡುತ್ತೆ, ಲಿವರ್ ಅಲ್ಲಿ ಇನ್ಫ್ಲಮೇಷನ್ ಕಾಸ್ ಮಾಡುತ್ತೆ, ಅದರಿಂದ ಜಾಂಡಿಸ್ ಆಗುತ್ತೆ. ಸೊ ಹೆಪಟೈಟಿಸ್ ಅಂದ್ರೆ ಏನು, ಲಿವರ್ ದಲ್ಲಿ ಒಂಥರ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿದೆ, ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿದೆ. ಯೂಶಲಿ ನಮಗೆ ಜನರಲ್ ಆಗಿ ಗೊತ್ತಿರುವಂತದ್ದು ಜಾಂಡಿಸ್ ಅಂತ ಹೇಳಿದ್ರೆ ಒಂದ್ ರೀತಿ ಕಣ್ಣಲ್ಲಿ ಎಲ್ಲೋ ಬರುತ್ತೆ ಅಥವಾ ಉಗುರಲ್ಲಿ ಎಲ್ಲೋ ಇರುತ್ತೆ ಅಂತ. ಸೊ ಈ ರೀತಿ ಯೆಲ್ಲೋ ಕಲರ್ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತ, ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ? ಹೆಂಗಿರುತ್ತೆ ಅಂತಂದ್ರೆ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಸಿ ಅಲ್ಲಿ ಸ್ವಲ್ಪ ಜನಕ್ಕೆ ರಾತ್ರಿ ಮಲ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಇಚ್ಚಿಂಗ್ ಇರುತ್ತೆ, ಅದು ಒಂದು ಕಾಸ್ ಇರುತ್ತೆ. ಮತ್ತೆ ಏನ್ ಮೋಷನ್ ಸ್ಟೂಲ್ಸ್ ಪಾಸ್ ಮಾಡ್ತಾರಲ್ಲ, ವೈಟ್ ಕಲರ್ಡ್ ಆರ್ ಚಾಕ್ ಕಲರ್ಡ್ ಸ್ಟೂಲ್ಸ್ ಪಾಸ್ ಮಾಡ್ತಾರೆ, ಜ್ವರ, ಹಸಿವಾಗ್ತಾ ಇಲ್ಲ, ಮತ್ತೆ ತುಂಬಾ ವೀಕ್ನೆಸ್ ಅನಿಸ್ತಾ ಇದೆ, ಆ ತರ ಬರ್ತಾರೆ. ಅದು ಆದ್ಕೂಳೆ ಜಾಂಡಿಸ್ ಸ್ಟಾರ್ಟ್ ಆಗುತ್ತೆ. ಲಿವರ್ ಏನಿದೆಯಲ್ಲ ಅದು ಅರೌಂಡ್ 500 ಫಂಕ್ಷನ್ಸ್ 500 ಫಂಕ್ಷನ್ಸ್ ಮಾಡುತ್ತೆ ಬಾಡಿಯಲ್ಲಿ. ಅದರಲ್ಲಿ ಒಂದು ಬಿಲಿರುಬಿನ್ ಹೊರಗೆ ಹಾಕೋದ್ ಕೆಲಸ ಮಾಡುತ್ತೆ. ಸೊ ಜಾಂಡಿಸ್ ಆಗಿದೆ ಅಂತಂತಂದ್ರೆ ಬರೀ ಜಾಂಡಿಸ್ ಇಂದ ಯಾರು ಸಾಯೋದಿಲ್ಲ. ಜಾಂಡಿಸ್ ಇತ್ತು ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಎಷ್ಟು ದಿನ ಕಂಪಲ್ಸರಿ ಮಾಡ್ಲೇಬೇಕು ಅಂತ? ನಮ್ಗೆ ಯಾವಾಗಾದ್ರೂ ಇನ್ಫೆಕ್ಷನ್ ಆಯ್ತಂತಂದ್ರೆ ನಮ್ಮ ಬಾಡಿ ಕಾಪಾಡುತ್ತೆ, ಇಮ್ಯುನಿಟಿ ಅಂತ ಹೇಳ್ತೀವಿ. ಅದು ಇಮ್ಯುನಿಟಿ ಕೊಡೋದೇ ಲಿವರ್ ಮತ್ತೆ ಕಿಡ್ನಿ. ಸೊ ಯಾರಿಗೆ ಲಿವರ್ ಡಿಸೀಸ್ ಆರ್ ಕಿಡ್ನಿ ಡಿಸೀಸ್ ಇರ್ತದೆ ಅವ್ರ ಇಮ್ಯುನಿಟಿ ಡೌನ್ ಇರುತ್ತೆ, ಅವ್ರಿಗೆ ಇನ್ಫೆಕ್ಷನ್ ಚಾನ್ಸಸ್ ಬಹಳ ಆಗುತ್ತೆ. ಸೊ ಲಿವರ್ ಡೌನ್ ಇದ್ದಾಗ ಜಾಂಡಿಸ್, ಹೊಟ್ಟೆಯಲ್ಲಿ ನೀರ್ ಬರೋದು, ಬ್ಲಡ್ ವಾಂತಿ, ಮೋಷನಲ್ ಬ್ಲಡ್ ಹೋಗೋದು, ಮತ್ತೆ ಇನ್ಫೆಕ್ಷನ್ ರೇಟ್ಸ್ ಇವೆಲ್ಲ ಜಾಸ್ತಿ ಆಗೋದ್ರಿಂದ ಮರಣ ಆಗುತ್ತೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಜಾಂಡಿಸ್ ಇದನ್ನ ಕೆಲವರು ಹಳದಿ ರೋಗ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತದ್ದು ಜಾಂಡಿಸ್ ಬಂತು ಅಂತ ಹೇಳಿದ್ರೆ ಕಣ್ಣುಗಳು ಯೆಲ್ಲೋ ಕಲರಿಗೆ ಬರುತ್ತೆ ಅಥವಾ ಉಗುರುಗಳು ಯೆಲ್ಲೋ ಕಲರಿಗೆ ಬರುತ್ತೆ ಅಂತ. ಇದರ ಹೊರತಾಗಿಯೂ ಕೂಡ ಜಾಂಡಿಸ್ ಅಂತ ಹೇಳಿದ್ರೆ ಏನು, ಇದರಿಂದ ನಮ್ಮ ಜೀವಕ್ಕೆ ಏನಾದ್ರೂ ಅಪಾಯ ಇದೆಯಾ ಅಂತ. ಯಾಕಂದ್ರೆ ಇತ್ತೀಚೆಗಷ್ಟೇ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ಪ್ರತಿಭಾನ್ವಿತ ನಟನನ್ನ ಕೂಡ ಇದೇ ಕಾರಣದಿಂದಾಗಿ ನಾವು ಕಳ್ಕೊಂಡಿದೀವಿ. ಹಾಗಿದ್ರೆ ಇದು ಸಣ್ಣ ವಯಸ್ಸಿನಲ್ಲೂ ಕೂಡ ಬರುತ್ತಾ ಅಥವಾ ಯಾವ ವಯಸ್ಸಿನಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ, ಇದಕ್ಕೆ ಕಾರಣ ಏನು, ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ಯಾವ ಕಾರಣಕ್ಕೋಸ್ಕರ ತೆಗೆದುಕೊಳ್ಳಲೇಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಅಖಿಲ್ ದೇಶ್ಮುಖ್, ಕನ್ಸಲ್ಟೆಂಟ್ ಹೆಪಟಾಲಜಿ ಅಂಡ್ ಲಿವರ್ ಟ್ರಾನ್ಸ್ಪ್ಲಾಂಟ್, ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ನಾವು ಯೂಶಲಿ ಜಾಂಡಿಸ್ ಅಂದ ತಕ್ಷಣ ನಮ್ಗೆ ಗೊತ್ತಿರುವಂತದ್ದು ಅದೇ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ, ಅಂದ್ರೆ ಕಣ್ಣುಗಳು ಯೆಲ್ಲೋ ಆಗುತ್ತೆ, ಉಗುರುಗಳು ಯೆಲ್ಲೋ ಆಗುತ್ತೆ ಅಂತ. ಆದ್ರೆ ಎಕ್ಸಾಕ್ಟ್ಲಿ ಜಾಂಡಿಸ್ ಅಂತ ಹೇಳಿದ್ರೆ ಏನು, ಲಿವರ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ ಜಾಂಡಿಸ್ ಆಯ್ತು ಅಂದ್ರೆ? ಈಗ ಜಾಂಡಿಸ್ ಅಂತಂತಂದ್ರೆ ಬ್ಲಡ್ ಅಲ್ಲಿ ಬಿಲಿರುಬಿನ್ ಅಂತ ಒಂದು ಪಿಗ್ಮೆಂಟ್ ಇರುತ್ತೆ, ಅದು ಜಾಸ್ತಿ ಆದ್ರೆ ಕಣ್ಣಲ್ಲಿ ಅಥವಾ ಸ್ಕಿನ್ ಅಲ್ಲಿ, ಚರ್ಮದಲ್ಲಿ ಕಾಣ್ಕೊಳೋದು ಜಾಂಡಿಸ್. ಬೇಸಿಕಲಿ ಏನಂತಂದ್ರೆ ಬ್ಲಡ್ ಅಲ್ಲಿ ಬಿಲಿರುಬಿನ್ ಜಾಸ್ತಿ ಆದ್ರೆ ಅಷ್ಟೇ ಇವೆರಡು ಜಾಗದಲ್ಲಿ ಕಾಣ್ಕೊಳ್ಳುತ್ತೆ. ಸೊ ಜಾಂಡಿಸ್ ಮೂರ್ ತರದ ಜಾಂಡಿಸ್ ಇರುತ್ತೆ. ಒಂದು ನಮ್ಮ ರಕ್ತ ಲಿವರ್ ರೆಡ್ ಸೆಲ್ಸ್ ಏನಿರ್ತಾವಲ್ಲ, RBCs ಅಂತ, ಅವು ಮುರಿಯೋದ್ರಿಂದಾನು ಜಾಂಡಿಸ್ ಆಗುತ್ತೆ, ಅದಕ್ಕೆ ಹಿಮೋಲೈಟಿಕ್ ಜಾಂಡಿಸ್ ಅಂತ ಹೇಳ್ತಾರೆ. ಇನ್ನೊಂದು ಲಿವರ್ ಇಂದ ಆಗುತ್ತೆ. ಲಿವರ್ ಏನ್ ಮಾಡುತ್ತೆ ಅಂತಂತಂದ್ರೆ ಈ ರಕ್ತ ಸೆಲ್ಸ್ ಏನಿರುತ್ತವೆ ಮುರಿಯೋದ್ರಿಂದ ಲಿವರ್ ಅದಕ್ಕೆ ಶೋಧನೆ ಮಾಡುತ್ತೆ, ಅಂದ್ರೆ ಮೆಟಬಲೈಸ್ ಮಾಡುತ್ತೆ. ಸೊ ಲಿವರ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತಂದ್ರೆ ಮೆಟಬಾಲಿಸಮ್ ಆಗೋದಿಲ್ಲ, ಮೀನ್ಸ್ ಕರೆಕ್ಟ್ ಆಗಿ ಶೋಧನೆ ಆಗೋದಿಲ್ಲ, ಅದರಿಂದ ಬಿಲಿರುಬಿನ್ ಜಾಸ್ತಿ ಆಗುತ್ತೆ. ಸೊ ಒಂದು ರಕ್ತ ಮುರಿಯೋದ್ರಿಂದ, ಇನ್ನೊಂದು ಲಿವರ್ ಇಂದ, ಮೂರನೇ ಕಾರಣ ಇರೋದು ಯಾವಾಗ ಪಿತ್ತಕೋಶದಲ್ಲಿ ಯಾವಾಗಾದ್ರೂ ಕಲ್ಲೇನಾದ್ರೂ ಆಗಿದ್ರೆ, ಪಿತ್ತಕೋಶದಲ್ಲಿ ಏನಾದ್ರೂ ಅಡೆತಡೆಗಳಾಗಿದ್ರೆ ಅವಾಗೂ ಬಿಲಿರುಬಿನ್ ಜಾಸ್ತಿ ಆಗುತ್ತೆ, ಅದಕ್ಕೆ ಒಬ್ಸ್ಟ್ರಕ್ಟಿವ್ ಜಾಂಡಿಸ್ ಅಂತ ಹೇಳ್ತೀವಿ. ಸೊ ಈ
ಈ 3 ಕಾರಣಗಳಿಂದ ಬಿಲಿರುಬಿನ್ ಜಾಸ್ತಿ ಇರೋದ್ರಿಂದ ಜಾಂಡಿಸ್ ಅಂತ ಕಾಣ್ಕೊಳ್ಳುತ್ತೆ ಬಾಡಿ. ಓಕೆ, ನೀವೀಗ ಬಿಲಿರುಬಿನ್ ಅಂತ ಹೇಳಿದ್ರಿ, ಬಟ್ ಕಾಮನ್ ಜನರಿಗೆ ಅದು ಏನು ಅಂತ ಎಕ್ಸಾಕ್ಟ್ಲಿ ಗೊತ್ತಿರೋದಿಲ್ಲ. ಬಿಲಿರುಬಿನ್ ಅಂತ ಅನ್ನೋದು ನಮ್ಮ ಬ್ಲಡ್ ಅಲ್ಲಿ ನಮ್ ಎಲ್ಲರ ಬಾಡಿಯಲ್ಲಿ ಬಿಲಿರುಬಿನ್ ಉತ್ಪಾದನೆ ಆಗುತ್ತೆ. ಅಂದ್ರೆ ನಾರ್ಮಲ್ ಆಗಿ ಇರುತ್ತೆ, ನನ್ನ ಬಾಡಿಲೂ ಇರುತ್ತೆ, ನಿಮ್ ಬಾಡಿಲೂ ಇರುತ್ತೆ, ಎಲ್ಲರ ಬಾಡಿಲೂ ಇದ್ದೇ ಇರುತ್ತೆ. ಓಕೆ, ಸೊ ಅದು ನಾರ್ಮಲ್ ಮೆಕ್ಯಾನಿಸಮ್. ಈಗ ನೋಡ್ರಿ, ನಮ್ ಬ್ಲಡ್ ಅಲ್ಲಿ RBCs ಅಂತ ಇರುತ್ತೆ, ರೆಡ್ ಬ್ಲಡ್ ಸೆಲ್ಸ್ ಅಂತ ಇರುತ್ತೆ. ಸೊ ಇವ್ ಏನ್ ಮಾಡ್ತವೆ ಅಂತಂದ್ರೆ ಅದ್ರ ಲೈಫ್ ಸ್ಪ್ಯಾನ್ 120 ಡೇಸ್ ಇರುತ್ತೆ. ಸೊ 120 ಡೇಸ್ 120 ದಿವಸ ಹಾಕೊಳ್ಳೆ ಅದು ಮುರಿದ್ ಬಿಡುತ್ತೆ. ಮುರಿದ ಕೂಡಲೇ ಬಿಲಿರುಬಿನ್ ರಿಲೀಸ್ ಆಗುತ್ತೆ. ಈ ಬಿಲಿರುಬಿನ್ ಅಂತ ಪಿಗ್ಮೆಂಟ್ ಲಿವರಿಗೆ ಬಂದು ಲಿವರ್ ಅದಕ್ಕೆ ಮೆಟಬಲೈಸ್ ಮಾಡುತ್ತೆ, ಅಂದ್ರೆ ಅದಕ್ಕೆ ಶೋಧನೆ ಮಾಡುತ್ತೆ. ಶೋಧನೆ ಮಾಡ್ಬಿಟ್ಟು ಲಿವರ್ ಏನ್ ಮಾಡುತ್ತೆ, ಅದು ಪಿತ್ತಕೋಶದಲ್ಲಿ ಕಳಿಸ್ಬಿಡುತ್ತೆ. ಅದ್ರ ಸಲುವಾಗಿ ನಮ್ದು ಏನು, ನಾವು ಯಾರಾದ್ರೂ ಮೋಷನ್ ಏನಾದ್ರೂ ಪಾಸ್ ಮಾಡಿದ್ರೆ, ಸ್ಟೂಲ್ಸ್ ಯಾರಾದ್ರೂ ಪಾಸ್ ಮಾಡಿದ್ರೆ, ಸ್ಟೂಲ್ ಕಲರ್ ಕಾರಣ ಇರೋದು ಮೇನ್ಲಿ ಬೈಲಿಂದ. ಸೊ ಇದು ಈ ತರ ನಾರ್ಮಲ್ ಮೆಟಬಾಲಿಸಮ್ ಇರುತ್ತೆ. ಈ ಮೆಟಬಾಲಿಸಮ್ ದಲ್ಲಿ, ಈ ಸೈಕಲ್ ದಲ್ಲಿ ಎಲ್ಲಾದ್ರೂ ಏನಾದ್ರೂ ಅಡೆತಡೆಗಳು ಉಂಟಾದರೆ, ಯಾವ ಸ್ಟೆಪ್ ಆದರೆ ಬಿಲಿರುಬಿನ್ ಜಾಸ್ತಿ ಆಗುತ್ತೆ, ಅದಕ್ಕೆ ಜಾಂಡಿಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಹೆಚ್ಚಾಯ್ತು ಅಂದಾಗ ಜಾಂಡಿಸ್ ಉಂಟಾಗುತ್ತೆ ಅಂತ. ಈಗ ಲಿವರ್ ಅಲ್ಲಿ ನಾವು ನೋಡ್ತೀವಿ, ಈಗ ಫ್ಯಾಟಿ ಲಿವರ್ ಇರುತ್ತೆ ಅಂತ. ಸೊ ಜಾಂಡಿಸ್ ಆದಾಗ ಲಿವರ್ ಅಲ್ಲಿ ಯಾವ ರೀತಿಯಾಗಿ ಪರ್ಟಿಕ್ಯುಲರ್ಲಿ ಚೇಂಜಸ್ ಆಗುತ್ತೆ ಅಂತ? ಸೊ ಈಗ ಜಾಂಡಿಸ್ ಆದ್ಮೇಲೆ ಲಿವರ್ ಪ್ರಾಬ್ಲಮ್ ಉಂಟಾಗುತ್ತದೆ ಅಂತ ಹೇಳೋದಲ್ಲ, ಲಿವರ್ ಪ್ರಾಬ್ಲಮ್ ಇಂದ ಜಾಂಡಿಸ್ ಆಗುತ್ತೆ. ಓಕೆ ಓಕೆ, ಜಾಂಡಿಸ್ ನಿಂದಾಗಿ ಲಿವರ್ ಗೆ ಎಫೆಕ್ಟ್ ಆಗುತ್ತೆ ಅಂತ. ಇಟ್ ಈಸ್ ಅದರ್ ವೇ ರೌಂಡ್. ಫಸ್ಟ್ ಲಿವರ್ ಇನ್ವಾಲ್ವ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ತುಂಬಾ ಕಾರಣಗಳಿದಾವೆ ಲಿವರ್ ಪ್ರಾಬ್ಲಮ್ ಆಗೋದಕ್ಕೆ. ಒಂದು ಆಲ್ಕೋಹಾಲ್ ಇಸ್ ಅ ಮೋಸ್ಟ್ ಕಾಮನೆಸ್ಟ್ ಕಾಸ್ ಅಕ್ರಾಸ್ ಇಂಡಿಯಾ. ಈಗ ಹೆಪಟೈಟಿಸ್ ಬಿ ಇದೆ, ಹೆಪಟೈಟಿಸ್ ಸಿ ಇದೆ. ಈಗ ಮಳೆ ಎಲ್ಲ ಕಡೆ ಬಿದ್ದಾಗಿದೆ, ಅದರಿಂದ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಇ ಬಹಳ ಕಾಮನ್ ಆಗ್ತಾ ಇದೆ. ಈಗ ಹೊರಗಡೆ ಊಟ ಮಾಡ್ತೀವಿ, ಹೊರಗಡೆ ಊಟದ ಏನಾದ್ರು ಸ್ವಚ್ಛತೆ ಕಾಪಾಡ್ಕೊಂಡಿರಲ್ಲ ಅವರು, ನೀರು ಇನ್ಫೆಕ್ಟೆಡ್, ಹೆಪಟೈಟಿಸ್ ಎ ಇಂದ ಹೆಪಟೈಟಿಸ್ ಇಂದ ಇನ್ಫೆಕ್ಟೆಡ್ ಆಯ್ತು ಅಂತ ಹೇಳಿದ್ರೆ, ನಾವು ಊಟ ತರ ಅಲ್ಲಿ ಏನಾದ್ರು ಮಾಡಿದ್ರೆ ನಮಗೆ ಜಾಂಡಿಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಫೀವರ್ ಅಂತರ ಬರುತ್ತೆ, ಅದು ಹಾಕೊಳ್ಳೆ ಜಾಂಡಿಸ್ ಕಾಣ್ಕೊಳಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಹೆಪಟೈಟಿಸ್ ಎ ಅಂಡ್ ಇ ಇಂದನೂ ಆಗ್ಬಹುದು. ಮತ್ತೇನು ಮೋಸ್ಟ್ ಕಾಮನ್ ಈಗ ಮೇಲ್ ಬರ್ತಾ ಇರೋದೇನಂತಂದ್ರೆ ಫ್ಯಾಟಿ ಲಿವರ್ ಡಿಸೀಸ್. ಈಗ ಡಯಾಬಿಟೀಸ್, ಹೈಪರ್ ಟೆನ್ಷನ್, BP ಜಾಸ್ತಿ ಆಗೋದು, ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಇವೆಲ್ಲ ಏನ್ ಮಾಡುತ್ತೆ, ಫ್ಯಾಟಿ ಲಿವರ್ ಕಾಸ್ ಮಾಡುತ್ತೆ. ಫ್ಯಾಟಿ ಲಿವರ್ ಒಂದು 10 ರಿಂದ 15 ವರ್ಷ ಅದೇ ತರ ಫ್ಯಾಟಿ ಲಿವರ್ ಉಳಿತಂತಂದ್ರೆ ಲಿವರ್ ಹಾರ್ಡ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅದು ಸಿರೋಸಿಸ್ ಅಂತ ಹೇಳ್ತೀವಿ. ಸೊ ಲಿವರ್ ಯಾವಾಗ ಫೇಲಿಯರ್ ಆಗುತ್ತೆ, ಅದರಿಂದ ಜಾಂಡಿಸ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಇನ್ಫೆಕ್ಷನ್ ಆಗುವಂತದ್ದು ಕೂಡ ಒನ್ ಆಫ್ ದ ರೀಸನ್ ಆಗಿರುತ್ತೆ ಅಂತ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಹೊರಗಡೆ ಊಟ ಮಾಡಿದಾಗ ಅಂದ್ರೆ ಸ್ವಚ್ಛತೆ ಕಾಪಾಡ್ಕೊಳ್ದೇ ಇದ್ರೆ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೇಗೆ ಕನೆಕ್ಷನ್ಸ್ ಇರುತ್ತೆ ಅಂತ? ಈಗ ಹೈಜೀನ್ ಮೇಂಟೈನ್ ಮಾಡದೇ ಇರುವಂತದ್ದು ಅಥವಾ ಜಾಂಡಿಸ್ಗೆ ಹೇಗೆ ಕನೆಕ್ಷನ್ಸ್ ಅಂತ? ಈಗ ನೋಡಿ, ಎಲ್ಲಾದ್ರೂ ಈಗ ಹೆಪಟೈಟಿಸ್ ಎ ಅಂಡ್ ಹೆಪಟೈಟಿಸ್ ಇ ಇದೆಲ್ಲ, ಟೈಫಾಯ್ಡ್, ಹೆಪಟೈಟಿಸ್ ಎ, ಹೆಪಟೈಟಿಸ್ ಇ ಯೂಶಲಿ ಫೀಕೋ ಓರಲ್ ರೂಟ್ ಆಫ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಯಾರಿಗಾದ್ರೂ ಹೆಪಟೈಟಿಸ್ ಎ ಆಗಿತ್ತು, ಅವರು ಮೋಷನ್ ದಲ್ಲಿ, ಸ್ಟೂಲ್ಸ್ ಅಲ್ಲಿ ಪಾಸ್ ಮಾಡ್ತಾರೆ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಸಿ. ಅದೇ ನೀರಲ್ಲಿ ಹೋಗಿ ಸೇರ್ಕೊಂತದೆ. ನಾವು ನೀರು ಹೈಜಿನಿಕ್ ಆಗಿರಲ್ಲ, ಫಿಲ್ಟರ್ಡ್ ನೀರ್ ಇರಲ್ಲ, ಇಲ್ಲಂತ ಅದು ಊಟದಲ್ಲಿ ಏನಾದ್ರು ಬಳಸಿದ್ರೆ, ಅವ್ರ ಏನಾದ್ರು ನಾವು ವೆಜಿಟೇಬಲ್ಸ್ ಎಲ್ಲ ತಿಂತೀವಿ, ಅದು ಹೆಪಟೈಟಿಸ್ ಎ ಅವ್ರ ಹೆಪಟೈಟಿಸ್ ಇ ಇಂದ ಇನ್ಫೆಕ್ಟೆಡ್ ಆಗಿದ್ರೆ, ಅದೇ ನಾವು ಸೇವನೆ ಮಾಡಿದ್ರೆ ಅದು ಹೊಟ್ಟೆಗೆ ಹೋಗಿ ಹೊಟ್ಟೆಯಿಂದ ಲಿವರ್ಗೆ ಹೋಗುತ್ತೆ. ಆಮೇಲೆ ಅದು ಅಕ್ಯೂಟ್ ಹೆಪಟೈಟಿಸ್ ಕಾಸ್ ಮಾಡುತ್ತೆ, ಲಿವರ್ ಅಲ್ಲಿ ಇನ್ಫ್ಲಮೇಷನ್ ಕಾಸ್ ಮಾಡುತ್ತೆ, ಅದರಿಂದ ಜಾಂಡಿಸ್ ಆಗುತ್ತೆ. ಎಲ್ಲ ಹೆಪಟೈಟಿಸ್ ಎ, ಹೆಪಟೈಟಿಸ್ ಇ ಇಂದ ಲಿವರ್ ಫೇಲ್ಯೂರ್ ಆಗುತ್ತೆ ಅಂತ ಹೇಳಕ್ ಬರಲ್ಲ. ಜಾಂಡಿಸ್ ಜಾಸ್ತಿ ಮಾಡಿ ತನ್ನಷ್ಟಕ್ಕೆ ತಾನೇ ಒಂದು 6 ವಾರದಲ್ಲಿ ಕಡಿಮೆ ಆಗುತ್ತೆ. ಬಟ್ 1% ಜನರಲ್ಲಿ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಸಿ ಇಂದ ಲಿವರ್ ಫೇಲ್ಯೂರ್ ಹೋಗುತ್ತೆ. ಆ ಟೈಮ್ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಬೇಕಾಗೋ ಸ್ಥಿತಿ ಬರುತ್ತೆ. ಓಕೆ ಓಕೆ, ಸೊ ಹಾಗಿದ್ರೆ ಈಗ ಜಾಂಡಿಸ್ ಬರೋದಕ್ಕೆ ಮೇನ್ ರೀಸನ್ ಏನು ಅಂತ ಹೇಳಿದ್ರೆ ಇನ್ಫೆಕ್ಷನ್ ಆಗುವಂಥದ್ದು, ಅದ್ರ ಜೊತೆಗೆ ಹೆಪಟೈಟಿಸ್. ಈಗ ಇನ್ಫೆಕ್ಷನ್ ಇಂದಾನೇ ಹೆಪಟೈಟಿಸ್ ಬರುತ್ತೆ ಅಂತ. ಓಕೆ, ಹೆಪಟೈಟಿಸ್ ಅಂದ್ರೇನು ಒಂದು ದೊಡ್ಡ ವರ್ಡ್ ಅಂತಂದ್ರೆ, ಈಗ ಮೋಸ್ಟ್ ಕಾಮನ್ ಇಂಡಿಯಾದಲ್ಲಿ ನೋಡಿ ಆಲ್ಕೋಹಾಲ್. ಹೌದು, ಫಸ್ಟ್ ಅದು ಹಾಕೊಳ್ಳೆ ಇನ್ಫೆಕ್ಷನ್ ರಿಲೇಟೆಡ್. ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಬರುತ್ತೆ. ಅದು ಬಿಟ್ರೆ ಫ್ಯಾಟಿ ಲಿವರ್ ಡಿಸೀಸ್ ಇಂದ ಬಹಳ ಸಣ್ಣ ಮಕ್ಕಳಲ್ಲೂ ಕಾಣ್ಕೊಳ್ಳುತ್ತೆ ಹೆಪಟೈಟಿಸ್. ಈಗ ವಿಲ್ಸನ್ಸ್ ಡಿಸೀಸ್ ಅಂತ ಹೇಳಿ ಜೆನೆಟಿಕ್ ಅಬ್ನಾರ್ಮಲಿಟೀಸ್ ಉಂಟಾಗೋದು, ಅದರಿಂದನೂ ಹೆಪಟೈಟಿಸ್ ಆಗುತ್ತೆ. ಸೊ ಹೆಪಟೈಟಿಸ್ ಅಂದ್ರೆ ಏನು, ಲಿವರ್ ದಲ್ಲಿ ಒಂಥರ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗಿದೆ, ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಹೆಪಟೈಟಿಸ್ ಅಂತ ಹೇಳ್ತಾರೆ. ಹೆಪಟೈಟಿಸ್ ಏನಾದ್ರೂ ಕಾರಣ ಇರಬಹುದು. ಓಕೆ, ನಾನು ಆಗ್ಲೇ ಹೇಳಿದೆ ಡಾಕ್ಟರ್ ಮಾತಾಡ್ತಾ, ಯೂಶಲಿ ನಮಗೆ ಜನರಲ್ ಆಗಿ ಗೊತ್ತಿರುವಂತದ್ದು ಜಾಂಡಿಸ್ ಅಂತ ಹೇಳಿದ್ರೆ ಒಂದ್ ರೀತಿ ಕಣ್ಣಲ್ಲಿ ಎಲ್ಲೋ ಬರುತ್ತೆ ಅಥವಾ ಉಗ್ರಲ್ಲಿ ಎಲ್ಲೋ ಇರುತ್ತೆ ಅಂತ. ಸೊ ಈ ರೀತಿ ಎಲ್ಲೋ ಕಲರ್ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತ, ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತ?
ಸೊ ಈಗ ನಾರ್ಮಲ್ ನಮ್ ಬಿಲ್ರುಬಿನ್ ಏನ್ ನಾವು ಬ್ಲಡ್ ಅಲ್ಲಿ ಟೆಸ್ಟ್ ಮಾಡ್ತೀವಿ, ಸೊ 2-3 ತನಕ ಮೂರ್ ವ್ಯಾಲ್ಯೂ ತನಕ ನಮ್ಗೆ ಕಣ್ಣಲ್ಲಾದ್ರೂ ಆಗ್ಲಿ ಸ್ಕಿನ್ ಅಲ್ಲಿ ಕಾಣ್ಕೊಳೋದಿಲ್ಲ. ಯಾವಾಗ 2 ಮೇಲೆ ಹೋಗುತ್ತೆ, 2 mg/% ಮೇಲೆ ಹೋಗುತ್ತೆ ವ್ಯಾಲ್ಯೂ, ಕಣ್ಣಲ್ಲಿ ಫಸ್ಟ್ ಕಾಣ್ಕೊಳುತ್ತೆ. ಪೇಷಂಟ್ ಫಸ್ಟ್ ಹೇಳೋದಿಲ್ಲ ಸಿಂಪ್ಟಮ್, ಅವ್ರ ಮನೇಲಿ ಯಾರು ನೋಡ್ತಾ ಇರ್ತಾರಲ್ಲ ಪೇಷಂಟ್ಗೆ ನಿನ್ ಕಣ್ಣು ಎಲ್ಲೋ ಆಗಿದೆ ಅಂತ ಹೇಳ್ತಾರೆ. ಪೇಷಂಟ್ ಮಿರರ್ ಅಲ್ಲಿ ಆಮೇಲೆ ಹೋಗಿ ನೋಡ್ಕೊಂತಾನೆ, ಆಮೇಲೆ ಪೇಷಂಟ್ಗೆ ಅನುಭವ ಆಗುತ್ತೆ ದಟ್ ಅವ್ರಿಗೆ ಜಾಂಡಿಸ್ ಇದೆ ಅಂತ. ಸೊ ಆ ತರ ಪೇಷಂಟ್ ಹಾಸ್ಪಿಟ್ಲಿಗೆ ಬರ್ತಾರೆ. ಸೊ ಯಾಕೆ ಕಣ್ಣು ಮತ್ತೆ ಸ್ಕಿನ್ ಇನ್ವಾಲ್ವ್ಮೆಂಟ್ ಜಾಂಡಿಸ್ ಅಲ್ಲಿ ಮುಂಚೆ ಕಾಣ್ಕೊಳ್ಳುತ್ತೆ ಅಂತಂದ್ರೆ, ಒಂದು ಬಿಲ್ರುಬಿನ್ ಲವಿಂಗ್ ಇದು ಇರುತ್ತೆ ಮಾಲಿಕ್ಯೂಲ್, ಎಲಾಸ್ಟಿನ್ ಅಂತ ಇರುತ್ತೆ ಕಣ್ಣಲ್ಲಿ. ಸೊ ಸ್ವಲ್ಪ ಜಾಂಡಿಸ್ ಆಯ್ತಂದ್ರೆ ಫಸ್ಟ್ ಕಣ್ಗಳಲ್ಲಿ ಕಾಣ್ಕೊಳ್ಳೋದ್ರ ಕಾರಣನೇ ಇದು. ಸೊ ಎಲಾಸ್ಟಿನ್ ಅಂತ ಇರೋದು ಬಿಲ್ರುಬಿನ್ಗೆ ಬೈಂಡ್ ಆಗ್ಬಿಡುತ್ತೆ, ಅದಕ್ಕೆ ಫಸ್ಟ್ ಕಣ್ಣಲ್ಲಿ ಜಾಂಡಿಸ್ ಕಾಣ್ಕೊಳ್ಳುತ್ತೆ. ಈಗ ಇದು ಎರಡನ್ನ ಬಿಟ್ಟು ಬೇರೆ ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ? ಅಂದ್ರೆ ಈಗ ಕಣ್ಣಲ್ಲಿ ಯೆಲ್ಲೋ ಕಲರ್ ಕಾಣಿಸ್ತೆ ಅಥವಾ ಉಗ್ರಲ್ಲಿ ಹಳದಿ ಬಣ್ಣ ಕಾಣಿಸ್ದೇನೆ ಅವರಿಗೆ ಜಾಂಡಿಸ್ ಆಗಿರಬಹುದಾ? ಚಾನ್ಸಸ್ ಏನಾದ್ರು ಇರುತ್ತಾ ಆ ತರ ಅಂತ? ಇಲ್ಲ, ಆ ತರ ಮೀನ್ಸ್ ಜಾಂಡಿಸ್ ಅಂತಂದ್ರೆ ಕಣ್ಣಲ್ಲಿ ಕಾಣಿಸುತ್ತೆ ಮಸ್ಟ್ ಅದು. ಓಕೆ, ಈ ಯೆಲ್ಲೋ ಕಲರ್ ಬಿಟ್ಟು ಬೇರೆ ಸಿಂಪ್ಟಮ್ಸ್ ಯಾವ ರೀತಿಯೆಲ್ಲ ಇರುತ್ತೆ ಅಂತ? ಅಂದ್ರೆ ಲಿವರ್ ಸಂಬಂಧಪಟ್ಟ ಜಾಂಡಿಸ್ ಹೇಳ್ಬೇಕಂದ್ರೆ, ನಾನು ಈಗ ಹಸಿವು ತುಂಬಾ ಕಡಿಮೆ ಆಗ್ತಾ ಇರುತ್ತೆ ಅವ್ರಿಗೆ, ಮತ್ತೆ ತುರ್ಸೋದು, ಕೈ ತುರ್ತಾ ಯಾವ್ದಾದ್ರು ಆಗ್ಲಿ ತುಂಬಾ ಜಾಸ್ತಿ ಇರುತ್ತೆ. ಯೂರೈಟಿಸ್ ಅಂತ ಇಚಿಂಗ್ ತುಂಬಾ ಇರುತ್ತೆ. ಮೀನ್ಸ್ ಹೆಂಗಿರುತ್ತೆ ಅಂತಂದ್ರೆ, ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಸಿ ಅಲ್ಲಿ ಸ್ವಲ್ಪ ಜನಕ್ಕೆ ರಾತ್ರಿ ಮಲ್ಕೊಳ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಇಚಿಂಗ್ ಇರುತ್ತೆ, ಅದು ಒಂದು ಕಾಸ್ ಇರುತ್ತೆ. ಮತ್ತೆ ಏನ್ ಮೋಷನ್ ಸ್ಟೂಲ್ಸ್ ಪಾಸ್ ಮಾಡ್ತಾರಲ್ಲ, ವೈಟ್ ಕಲರ್ಡ್ ಆರ್ ಚಾಕ್ ಕಲರ್ಡ್ ಸ್ಟೂಲ್ಸ್ ಪಾಸ್ ಮಾಡ್ತಾರೆ. ಸೊ ಅದನ್ನು ದಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಜಾಂಡಿಸ್. ಇಫ್ ಲಿವರ್ ಫೇಲ್ಯೂರ್ ಇಂದ ಜಾಂಡಿಸ್ ಆಗ್ತಾ ಇದೆ ಅಂತಂದ್ರೆ, ಅವರಿಗೆ ಬೇರೆ ಎಲ್ಲ ಲಿವರ್ದೇನ್ ನಾರ್ಮಲ್ ಕೆಲಸಗಳು ಮಾಡ್ತಾ ಇರುತ್ತಲ್ಲ ಎಲ್ಲಾನು ಡೌನ್ ಇರುತ್ತೆ. ಜಾಂಡಿಸ್ ಅಲ್ಲದೆ ಹೊಟ್ಟೆಯಲ್ಲಿ ನೀರ್ ಕಾಣ್ಕೊಳ್ಳುತ್ತೆ, ಕಾಲಲ್ಲಿ ನೀರ್ ಕಾಣ್ಕೊಳ್ಳುತ್ತೆ, ಬ್ಲಡ್ ವಾಂತಿ ಆಗ್ಬೋದು, ಮತ್ತೆ ಲ್ಯಾಟ್ರಿನಲ್ ಬ್ಲಡ್ ಹೋಗ್ತಾ ಇರಬಹುದು, ಮತ್ತೆ ಮಾತ್ ಬಿಟ್ಟಾಗ ಮಾತಾಡೋ ತರ ಆಡೋದು, ಅವ್ರ ಲಿವರ್ ಕೋಮಾದಿಂದ ಹೋಗ್ಬಿಡುತ್ತಾರೆ. ಅಂದ್ರೆ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ. ಮಾತಾಡೋದಂದ್ರೆ ನಾವು ಹೇಳಿದ್ದೊಂದು ಅವ್ರ ಬೇರೆ ಅವ್ರ ರೆಸ್ಪಾನ್ಸ್ ಬೇರೆ ಇರುತ್ತೆ. ಸೊ ಆ ತರ ಆಗುತ್ತೆ. ಇದೆಲ್ಲ ಲಕ್ಷಣ ಇರುತ್ತೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾರೆ, ಈಗ ಜಾಂಡಿಸ್ ಬಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಸೊ ನೆಗ್ಲೆಕ್ಟ್ ಮಾಡಬಾರ್ದು ಅಂದ್ರೆ ನಮಗೆ ಅದು ಇದೆ ಅಂತ ಗೊತ್ತಾಗ್ಬೇಕಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಇನಿಷಿಯಲ್ ಇದ್ರಲ್ಲಿ ಏನಾದ್ರು ಸಿಂಪ್ಟಮ್ಸ್ ಗೊತ್ತಾಗತ್ತಾ? ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೆಪಟೈಟಿಸ್ ಎ ಅಂತ ಹೆಪಟೈಟಿಸ್ ಸಿ ಅಂತ ಹೇಳ್ತಾ ಇದೆ. ಸೊ ಏನಾಗುತ್ತೆ ಅಂತಂದ್ರೆ, ಎಲ್ಲಾ ಜನರು ಏನ್ ಮಾಡ್ತಾರೆ, ಜ್ವರದಿಂದ ಬರ್ತಾರೆ. ಹೆಪಟೈಟಿಸ್ ಎ ಹೆಪಟೈಟಿಸ್ ಇಂದ ಜ್ವರ, ಹಸಿವಾಗ್ತಾ ಇಲ್ಲ, ಮತ್ತೆ ತುಂಬಾ ವೀಕ್ನೆಸ್ ಅನ್ಸ್ತಾ ಇದೆ, ಆ ತರ ಬರ್ತಾರೆ. ಅದು ಆದ್ಕೂಳೆ ಜಾಂಡಿಸ್ ಸ್ಟಾರ್ಟ್ ಆಗುತ್ತೆ. ಜಾಂಡಿಸ್ ಅಂದ್ರೆ ಫಸ್ಟ್ ಯೂರಿನ್ ಅಲ್ಲಿ ಅವ್ರು ನೋಟಿಸ್ ಮಾಡಿಕ್ ಸ್ಟಾರ್ಟ್ ಆಗುತ್ತೆ, ಯೂರಿನ್ ಸ್ವಲ್ಪ ಜಾಸ್ತಿ ಎಲ್ಲೋ ಆಗಿ ಹೋಗ್ತಾ ಇದೆ ಅಂತ. ಯೂರಿನ್ ಕಲರ್ ಕೂಡ ಎಲ್ಲೋ ಇರುತ್ತೆ. ಅದು ಆದ್ಕೂಳೆ ಕಣ್ಣಲ್ಲಿ ಕಾಣ್ಕೊಳಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಜಾಂಡಿಸ್ಗಿಂತ ಮುಂಚೆ ಫೀವರ್, ಯಾವ್ದು ವೈರಲ್ ಫೀವರ್ ತರ ಇರುತ್ತಲ್ಲ ಅದೇ ತರಾನೇ ಇರುತ್ತೆ ಪ್ರೆಸೆಂಟೇಷನ್. ಈಗ ಜಾಂಡಿಸ್ ಇತ್ತು ಅಂತ ಹೇಳಿದ್ರಾಗ ಅವರಿಗೆ ಜ್ವರ ಇರುತ್ತಾ? ಹೆಪಟೈಟಿಸ್ ವೈರಸ್ ಏನ್ ಲಿವರ್ ಮೇಲೆ ಇನ್ವಾಲ್ವ್ ಆಗೋದೇನ್ ವೈರಸಸ್ ಇದಾವಲ್ಲ, ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಸಿ, ಅವು ಫೀವರ್ ಸಬ್ಸೈಡ್ ಆಗುತ್ತೆ, ಆಮೇಲೆ ಜಾಂಡಿಸ್ ಸ್ಟಾರ್ಟ್ ಆಗುತ್ತೆ. ಜಾಂಡಿಸ್ ಮತ್ತೆ ಫೀವರ್ ಎರಡೂ ಬರ್ತಾ ಇದಾವೆ ಅಂತಂದ್ರೆ, ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಸಿ ಬಿಟ್ಟು ಬೇರೆ ನೋಡ್ಬೇಕಾಗತ್ತೆ. ಲೈಕ್ ಟೈಫಾಯ್ಡ್, ಡೆಂಗ್ಯೂ, ಲೆಪ್ಟೋಸ್ಪೈರಾ ಮೀನ್ಸ್ ಇದೇನು ಇಲಿಯಿಂದ ಆಗುತ್ತೆ, ಲೆಪ್ಟೋಸ್ಪೈರೋಸಿಸ್, ಸ್ಕ್ರಬ್ ಅಂತ ಇವರೆಲ್ಲ ಇನ್ಫೆಕ್ಷನ್ಸ್ ನೋಡ್ಬೇಕಾಗುತ್ತೆ, ಮಲೇರಿಯಾ ಎಲ್ಲ ನೋಡ್ಬೇಕಾಗತ್ತೆ. ಯೂಶಲಿ ಹೆಪಟೈಟಿಸ್ ಎ ಅಂಡ್ ಹೆಪಟೈಟಿಸ್ ಸಿ ಏನಿದೆಲ್ಲ, ಫೀವರ್ ಸ್ಟಾಪ್ ಹಾಕೊಳ್ಳೆ ಜಾಂಡಿಸ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಜಾಂಡಿಸ್ ಅನ್ನುವಂಥದ್ದು ಅಷ್ಟು ಡೇಂಜರಸ್ಸಾ? ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡಿದ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಒಬ್ರು ನಟ ಅದರಿಂದಾನೇ ಅವರ ಪ್ರಾಣನ ಕಳ್ಕೊಂಡ್ರು. ನಮಗೆ ಸಡನ್ ಆಗಿ ಒಂದ್ಸತಿ ಭಯ ಆಗುತ್ತೆ, ಅಂದ್ರೆ ಜಾಂಡಿಸ್ನಿಂದನೂ ಜೀವ ಹೋಗುತ್ತಾ ಅಂತ. ಯಾಕಂದ್ರೆ ಅದನ್ನು ಅಷ್ಟು ಯಾರು ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದಿಲ್ಲ ಕೆಲವೊಂದು ಸಲ. ಹಾಗಾಗಿ ಇದನ್ನ ಒಂದು ವೇಳೆ ನೆಗ್ಲೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಯಾವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ? ಈಗ ನೋಡಿ, ಲಿವರ್ ಏನಿದೆಯಲ್ಲ ಅದು ಅರೌಂಡ್ 500 ಫಂಕ್ಷನ್ಸ್, 500 ಫಂಕ್ಷನ್ಸ್ ಮಾಡುತ್ತೆ ಬಾಡಿಯಲ್ಲಿ. ಅದರಲ್ಲಿ ಒಂದು ಬಿಲ್ರುಬಿನ್ ಹೊರಗೆ ಹಾಕೋದ್ ಕೆಲಸ ಮಾಡುತ್ತೆ. ಸೊ ಜಾಂಡಿಸ್ ಆಗಿದೆ ಅಂತಂತಂದ್ರೆ ಬರೀ ಜಾಂಡಿಸ್ ಇಂದ ಯಾರು ಸಾಯೋದಿಲ್ಲ. ಲಿವರ್ ಪೂರ್ತಿ ಕೆಳಗ್ ಬಿದ್ದಾಗೆ ಅವ್ರು ಕಾಂಪ್ರಮೈಸ್ ಆದಾಗೆ ಬೇರೆ ಲೈಕ್ ಬ್ಲಡ್ ಥಿನ್ ಆಗಿರ್ಬೋದು, ಅವ್ರ ಈ ತರ ಕೋಮಾದಲ್ಲಿ ಹೋಗಿರ್ಬೋದು ಲಿವರ್ ಫೇಲ್ಯೂರ್ ಇಂದ, ಅವ್ರ ಬ್ಲೀಡಿಂಗ್ ಆಗ್ತಾ ಇರ್ಬೋದು, ವಾಂತಿ ಆಗ್ತಾ ಇರ್ಬೋದು, ಇಲ್ಲಾಂದ್ರೆ ಮೋಷನಲ್ ಬ್ಲಡ್ ಎಲ್ಲ ಹೋಗ್ತಾ ಇರ್ಬೋದು, ಹೊಟ್ಟೆಯಲ್ಲಿ ನೀರ್ ಬಂದಿರ್ಬೋದು. ಇದರಿಂದ ಇನ್ಫೆಕ್ಷನ್ ಉಂಟಾಗುತ್ತೆ. ನಾರ್ಮಲ್ ಮೆಕ್ಯಾನಿಸಮ್ ನಮ್ ಲಿವರ್ದು ಇನ್ನೂ ಇಂಪಾರ್ಟೆಂಟ್ ಫಂಕ್ಷನ್ ಏನಂತಂದ್ರೆ, ನಮ್ಗೆ ಯಾವಾಗಾದ್ರೂ ಇನ್ಫೆಕ್ಷನ್ ಆಯ್ತಂತಂದ್ರೆ ನಮ್ ಬಾಡಿ ಕಾಪಾಡುತ್ತೆ, ಇಮ್ಯುನಿಟಿ ಅಂತ ಹೇಳ್ತೀವಿ. ಅದು ಇಮ್ಯುನಿಟಿ ಕೊಡೋದೇ ಲಿವರ್ ಮತ್ತೆ ಕಿಡ್ನಿ.
ಸೊ ಯಾರಿಗೆ ಲಿವರ್ ಡಿಸೀಸ್ ಆರ್ ಕಿಡ್ನಿ ಡಿಸೀಸ್ ಇರ್ತದೆ ಅವ್ರ ಇಮ್ಯುನಿಟಿ ಡೌನ್ ಇರುತ್ತೆ, ಅವ್ರಿಗೆ ಇನ್ಫೆಕ್ಷನ್ ಚಾನ್ಸಸ್ ಬಹಳ ಆಗುತ್ತೆ. ಸೊ ಲಿವರ್ ಡೌನ್ ಇದ್ದಾಗ ಜಾಂಡಿಸ್, ಹೊಟ್ಟೆಯಲ್ಲಿ ನೀರ್ ಬರೋದು, ಬ್ಲಡ್ ವಾಂತಿ, ಮೋಷನಲ್ ಬ್ಲಡ್ ಹೋಗೋದು, ಮತ್ತೆ ಇನ್ಫೆಕ್ಷನ್ ರೇಟ್ಸ್ ಇವೆಲ್ಲ ಜಾಸ್ತಿ ಆಗೋದ್ರಿಂದ ಮರಣ ಆಗುತ್ತೆ. ನಾಟ್ ಓನ್ಲಿ ಡ್ಯೂ ಟು ಜಾಂಡಿಸ್, ಇವೆಲ್ಲದರಿಂದ ಒಂದ್ರಿಂದ ಒಂದಕ್ಕೆ ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಲಿವರ್, ಕಿಡ್ನಿ. ಓಕೆ ಡಾಕ್ಟರ್, ಈಗ ಜಾಂಡಿಸ್ ಅಂದಾಗ ಸಣ್ಣ ಮಕ್ಕಳಲ್ಲೂ ಕೂಡ ಜಾಂಡಿಸ್ ಬರುತ್ತೆ. ಈಗ ಸಣ್ಣ ಮಕ್ಕಳಲ್ಲಿ ಬರುವಂತ ಜಾಂಡಿಸ್ ಹಾಗೇನೆ ದೊಡ್ಡವರಲ್ಲಿ ಬರುವಂತ ಜಾಂಡಿಸ್ ಎರಡಕ್ಕೂ ವ್ಯತ್ಯಾಸ ಇರುತ್ತಾ? ಹೌದು. ಈಗ ನಾನು ಅಡಲ್ಟ್ ಹೆಪಟಾಲಜಿ ಪ್ರಾಕ್ಟೀಸ್ ಮಾಡ್ತೇನೆ, ಮೀನ್ಸ್ ದೊಡ್ಡವರಲ್ಲಿ ಜಾಂಡಿಸ್ ನೋಡ್ತೀನಿ. ಈಗ ದೊಡ್ಡವರಲ್ಲಿ ಜಾಂಡಿಸ್ ಆಗ್ತಾ ಇದೆ ಅಂತಂದ್ರೆ ಒಂದು ಕಾಸ್ ಇರುತ್ತೆ. ನೀವು ಪೇಷಂಟ್ಗೆ ಸರಿಯಾಗಿ ಸ್ವಲ್ಪ ಟೈಮ್ ಕೊಟ್ಟು ಮಾತಾಡಿದ್ರೆ ಅವ್ರ ಕರೆಕ್ಟ್ ಆಗಿ ಹಿಸ್ಟ್ರಿಯಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎದಕ್ಕಾಗಿದೆ ಜಾಂಡಿಸ್ ಅಂತ. ಯಾರಾದ್ರೂ ಮದ್ಯ ಸೇವನೆ ಮಾಡ್ತಾ ಇದಾರೆ, ಒಂದು 10 ವರ್ಷದಿಂದ ಮಾಡ್ತಾ ಇದಾರೆ ಅಂತಂದ್ರೆ ಅದು ಲಿವರ್ ಸಿರೋಸಿಸ್ ಆಗಿದೆ ಅಂತ ಅರ್ಥ. ಹೆಪಟೈಟಿಸ್ ಬಿ ಇಲ್ಲ ಹೆಪಟೈಟಿಸ್ ಸಿ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ರು ಇನ್ವಾಲ್ವ್ ಇರ್ತಾರೆ. ಸೊ ಹಂಗಾದ್ರೆ ಹೆಪಟೈಟಿಸ್ ಇನ್ಫೆಕ್ಷಿಯಸ್ ಕಾಸ್ ಅಂತ ನೋಡ್ತೀವಿ. ಅದೇ ಚಿಕ್ಕ ಮಕ್ಕಳಲ್ಲಿ ಮೋಸ್ಟ್ ಆಫ್ ದ ಟೈಮ್ ಜೆನೆಟಿಕ್ ಇರುತ್ತೆ, ಜೆನೆಟಿಕ್ ಕಾಸ್. ಅದು ಅಲ್ಲದೆ ಇನ್ಫೆಕ್ಷಿಯಸ್ ಕಾಸ್ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಇ ಅಂತ ಏನ್ ಹೇಳ್ತೀವಲ್ಲ, ಅದು ಚಿಕ್ಕ ಮಕ್ಕಳಲ್ಲೂ ಕಾಮನ್. ಯಾಕಂದ್ರೆ ಹೊರಗಡೆ ಊಟ ಮಾಡೋದು ಎಲ್ಲ ಮೀನ್ಸ್ ಸಣ್ಣ ವಯಸ್ಸಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಈಗ ಸ್ವಲ್ಪ ಜನ ಏನಾಗ್ತದೆ, ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಎ ಇದ್ದವರು ಹಾಸ್ಟೆಲ್ದಲ್ಲಿ ಇರ್ತಾರೆ. ಹಾಸ್ಟೆಲ್ದಲ್ಲಾದ್ರೂ ಎಲ್ಲಾದ್ರೂ ಆಗ್ಲಿ ಸ್ವಲ್ಪ ಊಟದಲ್ಲಿ ವ್ಯತ್ಯಾಸ ಆಗೋದಿರೋದಾಗ್ಲಿ, ಏನಾದ್ರೂ ಸ್ವಲ್ಪ ಇನ್ಫೆಕ್ಷನ್ ಸೋರ್ಸ್ ಡಿಟೆಕ್ಟ್ ಆಗ್ಲಿಲ್ಲ ಅಂತಂದ್ರೆ ನಮ್ OPDಗೆ ಅದೇ ಹಾಸ್ಟೆಲ್ ಇಂದ 10 ಇಲ್ಲ 15 ಜನ ಸೇಮ್ ಸಿಂಪ್ಟಮ್ಸ್ ಇಂದ ಬರ್ತಾರೆ. ಸೊ ಮಕ್ಕಳಲ್ಲೂ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಸಿ ಕಾಮನ್. ಇನ್ಫ್ಯಾಕ್ಟ್ ಅಡಲ್ಟ್ ಗಿಂತ ಮಕ್ಕಳಲ್ಲಿ ಜಾಸ್ತಿ ಕಾಮನ್, ಯಾಕಂದ್ರೆ ಹೊರಗಡೆ ಊಟ ಮಾಡೋದ್ರಿಂದ ಅದರಿಂದ ಸೊ ಇನ್ಫೆಕ್ಷನ್ ಆಗುತ್ತೆ. ಒಬ್ರಿಗೆ ಈಗ ಹಾಸ್ಟೆಲ್ ಅಲ್ಲಿ ಆಬ್ವಿಯಸ್ಲಿ ಒಬ್ರಿಗೆ ಬಂತು ಅಂತ ಹೇಳಿದ್ರೆ ಅದು ಎಲ್ಲರಿಗೂ ಬರುತ್ತೆ, ಸೇಮ್ ಫುಡ್ ತಗೋತಾರೆ. ಈವನ್ ಸೊಳ್ಳೆಯಿಂದ ಯಾವ್ದಾದ್ರು ಕಾಯಿಲೆ ಬರುತ್ತೆ ಅಂದ್ರೆ ಅದು ಸ್ಪ್ರೆಡ್ ಆಗೇ ಆಗುತ್ತೆ. ಎಂಡಮಿಕ್ ಅಂತ ಹೇಳ್ತೀವಿ. ಅಂತಂದ್ರೆ ಈಗ ನಮ್ ಕಡೆ ಯಾರಾದ್ರೂ ಅಡ್ಮಿಟ್ ಆಗಿದ್ರೆ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಇಂದ ಅಡ್ಮಿಟ್ ಆಗಿದ್ರೆ ನಾವು ಅವ್ರಿಗೆಲ್ಲ ಕೇಳ್ತೀವಿ, ನೀವ್ ಏನ್ ಮಾಡ್ತೀರಾ, ಎಲ್ಲಿರ್ತೀರಾ ಅಂತ. ಸೊ ಹಿಸ್ಟ್ರಿ ಕೇಳೋದ್ ಉದ್ದೇಶ ಇದೆ. ಸೊ ಆತರ ಇದ್ರೆ ಹಾಸ್ಟೆಲ್ದಲ್ಲಿ ಎಲ್ಲಾದ್ರೂ ಇದ್ರೆ ಅವ್ರಿಗೆ ಕೇಳ್ತೀವಿ, ನಿಮ್ದು ಯಾರಾದ್ರೂ ಫ್ರೆಂಡ್ ಸರ್ಕಲ್ ಅಲ್ಲಿ ಇದೇ ತರ ಬಳ್ತಾ ಇದಾರ ನೋಡಿ. ಆತರ ಇತ್ತಂತ ನಾವು ಸ್ಕೂಲಿಗೆ ನೋಟಿಫೈ ಮಾಡ್ಬೇಕಾಗತ್ತೆ, ಆರ್ ಸಮ್ ಹಾಸ್ಟೆಲಿಗೆ ನೋಟಿಫೈ ಮಾಡ್ಬೇಕಾಗತ್ತೆ, PG ಹೇಳ್ಬೇಕಾಗತ್ತೆ. ದೆನ್ ದೇ ಕ್ಯಾನ್ ಟೇಕ್ ಮೆಜರ್ಸ್. ಅದು ಮೆಜರ್ಸ್ ತಗೊಂಡಾಗ್ಲೇ ಕಡಿಮೆ ಆಗ್ತವೆ. ಓಕೆ, ಈಗ ಇದು ಎರಡರಲ್ಲಿ ಹೆಚ್ಚು ಅಪಾಯ ಇದು ಅಂತ ಹೇಳಕ್ಕಾಗತ್ತೆ? ನೀವು ಹೇಳಿದ್ರೆ ಅಡಲ್ಟ್ಸ್ ಅಲ್ಲೂ ಬರ್ಬಹುದು ಅಥವಾ ಸಣ್ಣ ಮಕ್ಕಳಲ್ಲೂ ಕೂಡ ಬರಬಹುದು ಅಂತ, ಯಾವುದು ಅಂತ ಹೇಳಕ್ಕಾಗತ್ತೆ ಇದೇ ತರ ಅಂತ? ಸೊ ನೋಡಿ, ಅಡಲ್ಟ್ಸ್ ಆದ್ರೂ ಆಗ್ಲಿ ಸಣ್ಣ ಮಕ್ಕಳಾಗ್ಲಿ ಇನ್ಫೆಕ್ಷನ್ ರಿಲೇಟೆಡ್ ಹೆಪಟೈಟಿಸ್ ಆಯ್ತಂದ್ರೆ, ಅಂದ್ರೆ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಇ ಇಂದ ಏನಾದ್ರು ಇನ್ಫೆಕ್ಷನ್ ಆಯ್ತಂತಂದ್ರೆ 1% ಅಷ್ಟೇ ಲಿವರ್ ಫೇಲಿಯರ್ ಹೋಗುತ್ತೆ. 99% ಏನಿದೆ ಅವರಿಗೆ ಟ್ರೀಟ್ ಮಾಡಿದ್ರೆ ಅವ್ರು ರಿಕವರ್ ಆಗ್ತಾರೆ. ಸೊ ಮೋಸ್ಟ್ ಕಾಮನ್ ಏನಂತಂದ್ರೆ ನಮ್ದು ಜನರಲ್ ನೋಡೋದೇನಂತಂದ್ರೆ, ಯಾರಿಗಾದ್ರೂ ಒಂದು ಜಾಂಡಿಸ್ ಆಗಿದೆ ಅಂತಂದ್ರೆ, ಕಾಮಣಿ ಆಗಿದೆ ಅಂತಂದ್ರೆ ಜನರು ಏನ್ ಹೇಳ್ತಾರೆ, ಶುಗರ್ ಕೇನ್ ಜ್ಯೂಸ್ ಇಂದ ಕಡಿಮೆ ಆಗುತ್ತೆ, ಇಲ್ಲಾಂದ್ರೆ ಪಥ್ಯ ಮಾಡ್ತಾರೆ. ಪಥ್ಯ ಅಂತಂದ್ರೆ ಇದು ತಿನ್ಬೇಡ ಅದು ತಿನ್ಬೇಡ ಹೇಳ್ತಾರೆ. ಬಟ್ ಅಪ್ರೋಚೇ ಬಹಳ ಡಿಫ್ರೆಂಟ್ ಇರುತ್ತೆ. ಈಗ ಏನಾಗಿದೆ ಅಂತಂದ್ರೆ ಹೆಪಟೈಟಿಸ್ ಎ ಇಲ್ಲ ಹೆಪಟೈಟಿಸ್ ಇ ಇಂದ ಲಿವರ್ ಯಾವಾಗ ಬಳಕ್ತಾ ಇರುತ್ತೆ, ಲಿವರ್ ತುಂಬಾ ಡ್ಯಾಮೇಜ್ ಆಗ್ತಾ ಇರುತ್ತೆ. ಅದಕ್ಕೆ ಪ್ರಾಡಕ್ಟ್ಸ್ ಬೇಕು, ಅಂದ್ರೆ ಏನು ಪದಾರ್ಥಗಳು ಬೇಕು. ಅದು ಪದಾರ್ಥ ನಮ್ಮ ಊಟದಿಂದ ಲಿವರ್ಗೆ ಸಿಗುತ್ತೆ. ಸೊ ಯಾರಿಗಾದ್ರೂ ಹೆಪಟೈಟಿಸ್ ಎ ಇಲ್ಲ ಹೆಪಟೈಟಿಸ್ ಇ ಇಂದ ಜಾಂಡಿಸ್ ಆಗಿರುತ್ತಲ್ಲ, ಅವ್ರಿಗೆ ಊಟ ಸಂಪಾದನೆ ಏನಿರುತ್ತೆ ಡಬಲ್ ಮಾಡ್ಬೇಕು. ಸೊ ಮನೆಯಲ್ಲಿ ಇದ್ದಿದ್ದೆ ಊಟ ಮಾಡ್ಬೇಕು. ಆಯಿಲ್ ಆದ್ರೂ ಆಗ್ಲಿ, ಬೆಣ್ಣೆ ಆದ್ರೂ ಆಗ್ಲಿ, ಏನೂ ಲಿಮಿಟ್ ಮಾಡ್ಬಾರ್ದು. ತುಪ್ಪ ಯಾವ್ದು ಲಿಮಿಟ್ ಮಾಡ್ಬಾರ್ದು, ಎಲ್ಲ ಊಟ ಮಾಡ್ಬೇಕು. ಊಟ ಎಷ್ಟಪ್ಪ ಅಂತಂದ್ರೆ 2 ಜನರಿಗೆ ಆಗಷ್ಟು. ಯಾಕಂದ್ರೆ ಲಿವರ್ಗೆ ಬೇಕಾಗಿದೆ ಅದು ಪ್ರಾಡಕ್ಟ್ಸ್. ಸೊ ನಮ್ ಕೌನ್ಸಿಲಿಂಗ್ ಏನಿರುತ್ತೆ, ಲಿವರ್ ಗ್ರೋತ್ಗೆ ಬೇಕಾಗುತ್ತೆ, ಲಿವರ್ ರಿಕವರಿ ಆಗ್ಲಿಕ್ಕೆ. ಸೊ ನಾವು ರೆಸ್ಟ್ರಿಕ್ಟ್ ಮಾಡಿದ್ರೆ ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಲ್ರುಬಿನ್ ಲೆವೆಲ್ಸ್ ರಿಕವರಿ ಬಹಳ ಸ್ಲೋ ಆಗುತ್ತೆ. ಸೊ ನ್ಯೂಟ್ರಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಹೆಪಟೈಟಿಸ್. ಆದ್ರೆ ಜನರಲ್ ಆಗಿ ಹೇಳೋದು, ಜಾಂಡಿಸ್ ಇತ್ತು ಅಂತ ಹೇಳಿದ್ರೆ ಆಹಾರದಲ್ಲಿ ಪಥ್ಯ ಮಾಡ್ಬೇಕು, ಇಂಥದನ್ನ ತಿನ್ಬೇಕು, ಇಂಥದನ್ನ ತಿನ್ಬಾರ್ದು ಅಂತ ಇರುತ್ತೆ. ಸೊ ಯಾವ್ದೇ ರೆಸ್ಟ್ರಿಕ್ಷನ್ ಇಲ್ವಾ ಹಾಗಾದ್ರೆ? ಅದು ಲಿವರ್ ಡಿಸೀಸ್ ಯಾವ್ದ್ರಿಂದ ಆಗಿದೆ, ಯಾವ ಸ್ಟೇಜ್ ಅಲ್ಲಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕ್ರಾನಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ, ಮೀನ್ಸ್ ಆಲ್ಕೋಹಾಲ್ ಕುಡಿತದಿಂದ ಈಗ ಲಿವರ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ, ಅವರಿಗೆ ಹೊಟ್ಟೆಯಲ್ಲಿ ನೀರ್ ಇರುತ್ತೆ, ಅದೆಲ್ಲ ಇರುತ್ತೆ. ಅವ್ರಿಗೆ ನಾವು ಉಪ್ಪು ಸಂಪಾದನೆ ಕಡಿಮೆ, ಉಪ್ಪು ಸೇವನೆ ಏನಿರುತ್ತಲ್ಲ ಕಡಿಮೆ ಮಾಡಕ್ ಹೇಳ್ತೀವಿ. ಯಾಕಂದ್ರೆ ಉಪ್ಪು ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ನೀರ್ ಬರುತ್ತೆ, ನೀರ್ ಕುಡಿಯೋದ್ರಿಂದಲ್ಲ. ಸೊ ಅವರಲ್ಲಿ ಬೇರೆ ಡಯಟ್ ಇರುತ್ತೆ. ಬಟ್ ಮೋಸ್ಟ್ ಕಾಮನ್ ಈಗ ನಾವು ನೋಡ್ತಾ ಇರೋದು ಹೆಪಟೈಟಿಸ್ ಎ ಅಂಡ್ ಹೆಪಟೈಟಿಸ್ ಸಿ ಬಹಳ ಕಾಮನ್, ಬಿಕಾಸ್ ಮಳೆ ಎಲ್ಲ ಬಿದ್ದಿದೆ. ಸೊ ಅದರಲ್ಲಿ ಡಯಟ್ ರೆಸ್ಟ್ರಿಕ್ಷನ್ ಮಾಡಬಾರ್ದು, ಎಲ್ಲ ಊಟ ಮಾಡ್ಬೇಕು. ಉಪ್ಪು, ತುಪ್ಪ, ಬೆಣ್ಣೆ,
ಎಲ್ಲ ಊಟ ಮಾಡ್ಬೇಕು. ಇವನ್ ನಮ್ಮ ಹಾಸ್ಪಿಟಲ್ ಅಡ್ಮಿಟೆಡ್ ಪೇಷಂಟ್ಸ್ ಅಲ್ಲಿ ನೈಟ್ ಡೆಸರ್ಟ್ ಇರುತ್ತಲ್ಲ, ಲೈಕ್ ಹಲ್ವಾ ಯಾವ್ದಿರುತ್ತೆ ಎಲ್ಲ ಕೊಡಕ್ ಹೇಳ್ತೀನಿ. ಬಿಕಾಸ್ ಡೈಟ್ ಶುಡ್ ಬಿ ತುಂಬಾ ಚೆನ್ನಾಗಿರಬೇಕು. ಡಾಕ್ಟರ್, ಹಾಗಿದ್ರೆ ಜಾಂಡಿಸ್ ಅನ್ನುವಂಥದ್ದು ಒಂದು ಕಾಯಿಲೆ ಆಗಿರುತ್ತೆ ಅಥವಾ ಬೇರೆ ರೋಗ ಬರ್ತಾ ಇದೆ ಅನ್ನೋದ್ರ ಒಂದು ಮುನ್ಸೂಚನೆ ಆಗಿರುತ್ತೆ, ಹೇಗೆ ಅಂತ? ಅದು ಯಾವ್ದಾದ್ರು ಕಾಯಿಲೆ ಆಗ್ಲಿ, ಲಿವರಿಗೆ ಇಂಪ್ಯಾಕ್ಟ್ ಆದ್ರೆ RBCs ಏನ್ ರೆಡ್ ಸೆಲ್ಸ್ ಇರುತ್ತಲ್ಲ ಅದು ಮುರಿಯೋದ್ರಿಂದ ಅವ್ರ ಪಿತ್ತಕೋಶದಲ್ಲಿ ಬ್ಲಾಕ್ ಇರೋದ್ರಿಂದ ಆಯ್ತಂತಂದ್ರೆ ಜಾಂಡಿಸ್ ಬರುತ್ತೆ. ಜಾಂಡಿಸ್ ಯಾವಾಗ್ಲೂ ಒಂದೇ ಇರೋದಿಲ್ಲ, ಅದರಿಂದ ಬೇರೆ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಅವ್ರ ಬೇರೆ ಕಂಪ್ಲೇಂಟ್ಸ್ ಪೇಷಂಟ್ ಏನ್ ಹೇಳ್ತಾರ ಅವೆಲ್ಲ ನಾವು ಕೇಳ್ಕೋಬೇಕಾಗುತ್ತೆ. ಸೊ ಬರೇ ಜಾಂಡಿಸ್ ಇದೆ ಅಂದ್ರೆ ಲಿವರ್ ಅಂತ ಹೇಳಕ್ ಬರೋದಿಲ್ಲ. ಈಗ ಸಣ್ಣ ಮಕ್ಕಳಲ್ಲಿ ಥಲಸೀಮಿಯಾ ಅಂತ ಇರುತ್ತೆ, ಅಂದ್ರೆ ಬ್ಲಡ್ ಮುರಿತಾ ಇರುತ್ತೆ, ಅದರಿಂದಾನು ಜಾಂಡಿಸ್ ಆಗುತ್ತೆ. ಅದ್ರಲ್ಲಿ ಲಿವರ್ ಸರಿಯಾಗಿರುತ್ತೆ ಅವರಿಗೆ. ಓಕೆ ಓಕೆ. ಸೊ ಹಾಗಾಗಿ ಬೇರೆ ಬೇರೆ ಟೈಪ್ಸ್ ಇದೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಡಾಕ್ಟರ್. ಸೊ ಚಿಕ್ಕ ಮಕ್ಕಳಲ್ಲಿ ಹಿಸ್ಟ್ರಿ ಆಫ್ ನಮ್ದು ಅವರು ತುಂಬಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಹಿಸ್ಟ್ರಿ ಕೊಡ್ತಾ ಇರ್ತಾರೆ. ಅವ್ರಿಗೆ ಸ್ಪ್ಲೀನ್ ಅಂತ ಇರುತ್ತೆ, ಅದರ ಸೈಜ್ ತುಂಬಾ ದೊಡ್ಡದಾಗಿರುತ್ತೆ ಥಲಸೀಮಿಯಲ್ಲಿ. ಸೊ ಥಲಸೀಮಿಯಾ ಅಂತಂದ್ರೆ ಒಂದು ಜೆನೆಟಿಕ್ ಕಂಡೀಷನ್. ಅದು ಮೀನ್ಸ್ ನಮ್ದೇನ್ ನಾರ್ಮಲ್ ರೆಡ್ ಬ್ಲಡ್ ಸೆಲ್ಸ್ RBCs ಅಂತ ಹೇಳ್ತೀವಿ, 120 ದಿವಸ ಅದರ ಲೈಫ್ ಸ್ಪ್ಯಾನ್ ನಾರ್ಮಲ್ ನಮ್ಗೆಲ್ಲರಿಗೆ ಇರುತ್ತೆ, ಅದರಲ್ಲಿ ಕಡಿಮೆ ಆಗಿರುತ್ತೆ, ಅದರಿಂದ ಜಲ್ದಿ ಮುರಿತಾ ಇರುತ್ತೆ, ಅದರಿಂದ ಬಿಲಿರುಬಿನ್ ಜಾಸ್ತಿ ಆಗುತ್ತೆ. ನಮ್ ಲಿವರ್ದಲ್ಲಂದ್ರೂ ನಾನು ಕಾಸಸ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಈ ಕಾಸ್ ದಿಂದ ಜಾಂಡಿಸ್ ಆಗಿದ್ರೆ ನಾವು ಬೇರೆ ಕಂಪ್ಲೇಂಟ್ಸ್ ಎಲ್ಲ ನೋಡ್ಬೇಕು, ಅಂದ್ರೆ ಹೊಟ್ಟೆಲ್ ನೀರದ ಎಲ್ಲ ಟೆಸ್ಟ್ ಮಾಡಿ ನೋಡ್ಬೇಕು. ಅದೆಲ್ಲ ಇತ್ತಂದ್ರೆ ಲಿವರ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ತುಂಬಾ ತೋರಿಸ್ತಾ ಇದಾರೆ, ಮೋಷನ್ ವೈಟ್ ಆಗಿ ಹೋಗ್ತಾ ಇದೆ, ಜಾಂಡಿಸ್ ಇದೆ ಅಂತಂದ್ರೆ ಪಿತ್ತಕೋಶದಲ್ಲಿ ಇಲ್ಲಾಂದ್ರೆ ಪಿತ್ತಕೋಶದ ದಾರಿಯಲ್ಲಿ ಎಲ್ಲಾದ್ರೂ ಅಬ್ಸ್ಟ್ರಕ್ಷನ್ ಇದ್ರೆ ಈ ತರ ಕಾಣ್ಕೊಳ್ಳುತ್ತೆ. ಸೊ ಪೇಷಂಟ್ ಕೇಳಿದ್ರಿಂದ ಅವ್ರ ಸಿಂಪ್ಟಮ್ಸ್ ಇಂದ ಏನ್ ಎಲ್ಲ ಕರೆಕ್ಟ್ ಆಗಿ ನಮ್ಗೆ ಗೊತ್ತಾಗುತ್ತೆ, ಅದ್ರ ಪ್ರಕಾರ ನಾವು ಟೆಸ್ಟ್ ಗಳನ್ನು ಮಾಡಬೇಕು. ಸೊ ಇದು ಇಂಥದ್ದು ಏಜ್ ಅಲ್ಲಿ ಬರುತ್ತೆ, ಇಂಥದ್ದು ಏಜ್ ಅವರಿಗೆ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತ ಇಲ್ಲ? ಇಲ್ಲ, ಆತರ ಏನು ಇಲ್ಲ. ಯಾಕಂದ್ರೆ ಕೆಲವೊಂದು ಕಾಯಿಲೆಗಳಿಗೆ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಅಂತ ಬಂದಾಗ ಸ್ವಲ್ಪ ಏಜ್ ಆದವ್ರಿಗೆ ರಿಸ್ಕ್ ಇರುತ್ತೆ ಅಂತ ಇರುತ್ತೆ, ಬಟ್ ಇದ್ರಲ್ಲಿ ರಿಸ್ಕ್ ಆ ತರದ್ದು ಏನೂ ಇರೋದಿಲ್ಲ. ಸೊ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಆಗಿರುತ್ತೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ. ಡಾಕ್ಟರ್, ಈ ಮೆಡಿಕಲ್ ಜಾಂಡಿಸ್ ಅಂತ ಹೇಳಿದ್ರೆ ಏನು, ಸರ್ಜಿಕಲ್ ಜಾಂಡಿಸ್ ಅಂತ ಹೇಳಿದ್ರೆ ಏನು? ಈಗ RBC ಅಂತ ಇರೋದು ರೆಡ್ ಬ್ಲಡ್ ಸೆಲ್ಸ್ ಮುರಿಯೋದ್ರಿಂದ ಅವ್ರ ಲಿವರ್ ಪ್ರಾಬ್ಲಮ್ ಇಂದ ಆಗೋ ಜಾಂಡಿಸ್ಗೆ ಮೆಡಿಕಲ್ ಜಾಂಡಿಸ್ ಅಂತ ಹೇಳ್ತೀವಿ. ಈಗ ಸರ್ಜಿಕಲ್ ಜಾಂಡಿಸ್ ಅಂದ್ರೆ ಪಿತ್ತಕೋಶದಲ್ಲಿ ಕಲ್ಲಾದ್ರೆ, ಪಿತ್ತಕೋಶ ದಾರಿಯಲ್ಲಿ ಏನಾದರೂ ಅಡೆತಡೆಗಳು ಉಂಟಾದ್ರೆ, ಲೈಕ್ ಫಾರ್ ಎಕ್ಸಾಂಪಲ್ ಪ್ಯಾನ್ಕ್ರಿಯಾಸ್ ಅಂತ ಹೇಳಿ ಒಂದು ಆರ್ಗನ್ ಇರುತ್ತೆ, ಅದ್ರಲ್ಲಿ ಏನಾದ್ರು ಟ್ಯೂಮರ್ ಆದ್ರೆ ಅದು ಪಿತ್ತಕೋಶದ ದಾರಿಯಲ್ಲಿ ಉಂಟಾಗುತ್ತೆ, ಬ್ಲಾಕ್ ಉಂಟಾಗುತ್ತೆ. ಅದು ಟ್ರೀಟ್ಮೆಂಟ್ ಏನು ಸರ್ಜಿಕಲ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಈಗ ನಿಮ್ಗೆ ಗೊತ್ತಿರ್ಬೋದು, ತುಂಬಾ ಜನ ಜಾಂಡಿಸ್ ಆಗಿದ್ರೆ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಇತ್ತು, ಸ್ಟೋನ್ ತೆಗೆದ್ರು ಅಂತ ಹೇಳ್ತಾರೆ, ಅದು ಸರ್ಜಿಕಲ್ ಜಾಂಡಿಸ್. ಓಕೆ. ಸೊ ಇದ್ರಲ್ಲೂ ಕೂಡ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ನೀವು ಜಾಂಡಿಸ್ ಇದೆ ಅಂತ ಹೇಗೆ ಪತ್ತೆ ಹಚ್ತೀರಾ, ಅಂದ್ರೆ ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಅಂತ? ನಮ್ದು ರೂಟೀನ್ ಜಾಂಡಿಸ್ ಇದೆ ಅಂತಂದ್ರೆ ನಮ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ನಾವು ಪೇಷಂಟ್ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಅದು ಬಿಟ್ರೆ ಬೇರೆ ಲ್ಯಾಬ್ ಫಂಕ್ಷನ್ ಟೆಸ್ಟ್ ಅಂದ್ರೆ ನಮ್ ಲ್ಯಾಬ್ಸ್ ಇನ್ವೆಸ್ಟಿಗೇಷನ್ಸ್ ಹೇಳ್ತೀವಿ. ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಇರುತ್ತೆ, ಅದರಲ್ಲಿ ಬಿಲಿರುಬಿನ್, ಟೋಟಲ್ ಬಿಲಿರುಬಿನ್, ಡೈರೆಕ್ಟ್ ಬಿಲಿರುಬಿನ್, ಇಂಡೈರೆಕ್ಟ್ ಬಿಲಿರುಬಿನ್ ಅಂತ ಇರುತ್ತೆ. ಇವೆಲ್ಲ ನಾವು ನೋಡ್ಬೇಕಾಗುತ್ತೆ. ಎಲ್ಲಾ ಜಾಂಡಿಸ್ ಇದ್ದವರಿಗೆ ಲಿವರ್ ಪ್ರಾಬ್ಲಮ್ ಇದೆ ಅಂತ ಹೇಳಕ್ ಬರೋದಿಲ್ಲ. ಒಂದು ರೇರ್ ಡಿಸಾರ್ಡರ್ ಇದೆ, ಗಿಲ್ಬರ್ಟ್ ಸಿಂಡ್ರೋಮ್ ಅಂತ. ಗಿಲ್ಬರ್ಟ್ ಸಿಂಡ್ರೋಮ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅವನಿಗೆ ಯಾವತ್ತೂ ಜಾಂಡಿಸ್ ಇರುತ್ತೆ, 3 ಇಲ್ಲ 4 ಜಾಂಡಿಸ್ ಇರುತ್ತೆ, ಬಟ್ ಅದರಿಂದಾಗಿ ಇವನಿಗೆ ಏನೂ ಪ್ರಾಬ್ಲಮ್ ಇರಲ್ಲ. ಟೋಟಲ್ ಬಿಲಿರುಬಿನ್ ಅಂತ ಲ್ಯಾಬ್ ಟೆಸ್ಟ್ ಬರುತ್ತೆ, ಅದರಲ್ಲಿ 3ಕ್ಕಿಂತ ಮೇಲೆ ಇರುತ್ತೆ, 6 ಒಳಗಡೆ ಇರುತ್ತೆ. ಡೈರೆಕ್ಟ್ ಬಿಲಿರುಬಿನ್ ಅಂತ ಏನಿದೆ ಅಲ್ಲ ಟೈಪ್, ಅದು ಒಂಥರದ ಬಿಲಿರುಬಿನ್. ಡೈರೆಕ್ಟ್ ಬಿಲಿರುಬಿನ್ ಜಾಸ್ತಿ ಆದಾಗ ಜಾಂಡಿಸ್ ಆಯ್ತು ಅಂತಂದ್ರೆ ಇಟ್ ಈಸ್ ಸೀರಿಯಸ್. ಡಾಕ್ಟರ್, ಈ ಜಾಂಡಿಸ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ ಅಂತ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಈಗ ಲಿವರ್ ಸಂಬಂಧಪಟ್ಟ ಜಾಂಡಿಸ್ ಇತ್ತಂತಂದ್ರೆ ಏನ್ ಕಾಸ್ ಉಂಟು ಮಾಡಿದೆ, ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ A ಮತ್ತೆ ಹೆಪಟೈಟಿಸ್ E ತರ ಇತ್ತಂತಂದ್ರೆ ಜಸ್ಟ್ ಪೇಷಂಟಿಗೆ ಅಡ್ಮಿಟ್ ಮಾಡಿ ಜಾಂಡಿಸ್ ಜಾಸ್ತಿ ಇತ್ತಂತಂದ್ರೆ ಈಗ ಇಚ್ಚಿಂಗು ಇವೆಲ್ಲ ಕಂಪ್ಲೇಂಟ್ಸ್ ಇರ್ತಾವಲ್ಲ, ಅದಕ್ಕೆ ಟ್ರೀಟ್ ಮಾಡ್ಬೇಕಷ್ಟೇ. ಹೆಪಟೈಟಿಸ್ A ಮತ್ತೆ ಹೆಪಟೈಟಿಸ್ E ಗೆ ಸಪರೇಟ್ ಟ್ರೀಟ್ಮೆಂಟ್ ಇಲ್ಲ. ಅದಾಗ ಮೋಸ್ಟ್ ಆಫ್ ದ ಟೈಮ್ ಹೆಪಟೈಟಿಸ್ A ಅಂಡ್ ಹೆಪಟೈಟಿಸ್ E ಆಯ್ತಂದ್ರೆ ಪೇಷಂಟ್ ನೋಡ್ಕೊಂಡ್ರೆ ಸಾಕು, ಮೋಸ್ಟ್ ಆಫ್ ದ ಟೈಮ್ 6 to 8 weeks ಅಲ್ಲಿ ತನ್ನಷ್ಟೇ ತನ್ನ ಸಬ್ಸೈಡ್ ಆಗುತ್ತೆ. ಈಗ ಹೆಪಟೈಟಿಸ್ B ಅಂಡ್ ಹೆಪಟೈಟಿಸ್ C ಆಗಿತ್ತಂದ್ರೆ ಟ್ಯಾಬ್ಲೆಟ್ಸ್ ಅವೈಲೇಬಲ್ ಇದಾವೆ. ಹೆಪಟೈಟಿಸ್ B ಇಂದ ಜಾಂಡಿಸ್ ಆಗಿತ್ತು ಅಂತಂತಂದ್ರೆ ಅವ್ರು ಮೋಸ್ಟ್ ಆಫ್ ದ ಟೈಮ್ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಹೆಪಟೈಟಿಸ್ C ಇಂದ ಆಗಿದ್ರೆ 12 ವಾರದಿಂದ 24 ವಾರದ ತನಕ, ಅಂದ್ರೆ 3 ತಿಂಗಳಿಂದ 6 ತಿಂಗಳ ತನಕ ಟ್ರೀಟ್ಮೆಂಟ್ ಇರುತ್ತೆ, ಟ್ಯಾಬ್ಲೆಟ್ಸ್ ಎಲ್ಲ ಅವೈಲೇಬಲ್ ಇದಾವೆ. ಈಗ ಆಲ್ಕೋಹಾಲ್ ಸಂಬಂಧಪಟ್ಟ ಇದರಿಂದ ಲಿವರ್ ಡಿಸೀಸ್ ಜಾಂಡಿಸ್ ಆಗಿದೆ ಅಂದ್ರೆ ಆಲ್ಕೋಹಾಲ್ ಸ್ಟಾಪ್ ಮಾಡೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲ ಸಿಂಪ್ಟಮ್ಸ್ ಕಡಿಮೆ ಆಗ್ತವೆ, ಲಿವರ್ ಎಂಜೈಮ್ಸ್ ಕಡಿಮೆ ಆಗುತ್ತೆ. ಈಗ WHO ರೆಕಮೆಂಡೇಶನ್ ಇದೆ, ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಸೇಫ್.
ಸೊ ಸ್ವಲ್ಪ ತಗೋತೀನಿ, ಸ್ವಲ್ಪ ತಗೊಂತೀನಿ, ಅದೇನು ನಡೆಯೋದಿಲ್ಲ. ಹಾ, ಹಾ. ಆಲ್ಕೋಹಾಲ್ ಇಂದ ಲಿವರಿಗೆ ಅಷ್ಟೇ ಅಲ್ಲ ಉಂಟಾಗೋದು, ಪ್ಯಾನ್ಕ್ರಿಯಾಸ್ ಪ್ರಾಬ್ಲಮ್ ಆಗುತ್ತೆ, ಆಲ್ಕೋಹಾಲಿಕ್ ಪ್ಯಾನ್ಕ್ರಿಯಾಟಿಸ್ ಅಂತ ಹೇಳ್ತೀವಿ. ಸೊ ಆಲ್ಕೋಹಾಲ್ ಇಂದ ಆದ್ರೆ ಆಲ್ಕೋಹಾಲಿನ್ ಸೇವನೆ ಬಂದ್ ಮಾಡಿದ್ರೆ ಎಲ್ಲ ಲಿವರ್ ಎನ್ಸೈಮ್ಸ್ ಎಲ್ಲ ನಾರ್ಮಲೈಸ್ ಆಗುತ್ತೆ, ಈ ಬಿಲ್ರುಬಿನ್ ಇಂಪ್ರೂವ್ ಆಗುತ್ತೆ. ಸ್ವಲ್ಪ ಆ ಟೈಮಿಗೆ ನಾವು ಸಪೋರ್ಟ್ ಮಾಡ್ಬೇಕಾಗುತ್ತೆ ಮೆಡಿಕೇಶನ್ಸ್. ಈಗ ಫ್ಯಾಟಿ ಲಿವರ್ ಅಂತಂದ್ರೆ ಮೇನ್ಲಿ ನಮ್ದು ವೇಟ್ ಜಾಸ್ತಿ ಇರೋದ್ರಿಂದ, ಡಯಾಬಿಟಿಸ್ ಪೂರ್ಲಿ ಕಂಟ್ರೋಲ್ ಇರೋದ್ರಿಂದ ಫ್ಯಾಟಿ ಲಿವರ್ ಇರುತ್ತೆ. ಸೊ ಅದು ಏನ್ ಕಾಸ್ ಇದೆ ಟ್ರೀಟ್ ಮಾಡಿದ್ರೆ ಎಲ್ಲ ಜಾಂಡಿಸ್ ಆದ್ರೂ ಆಗ್ಲಿ, ಲಿವರ್ ಎನ್ಸೈಮ್ಸ್ ಆದ್ರೂ ಆಗ್ಲಿ ಸೆಟಲ್ ಆಗುತ್ತೆ. ಸೆಡೆಂಟರಿ ಲೈಫ್ ಸ್ಟೈಲ್ ಕೂಡ ಒನ್ ಆಫ್ ದ ರೀಸನ್ ಆಗಿರುತ್ತೆ ಫ್ಯಾಟಿ ಲಿವರ್. ಹೌದು, ಮೋಸ್ಟ್ ಕಾಮನ್ ರೀಸನ್ ಆಫ್ ಫ್ಯಾಟಿ ಲಿವರ್ ಸೆಡೆಂಟರಿ ಲೈಫ್ ಸ್ಟೈಲ್. ಹೌದು. ಸೊ ಯೂಶಲಿ ನಮ್ದು ಹೈಟ್ ಫಾರ್ ಎಕ್ಸಾಂಪಲ್ 160 ಸೆಂಟಿಮೀಟರ್ ಇದೆ ಅಂತ. ಸೊ ಬಟ್ ನಮ್ ವೇಟ್ 87 kg ಇದೆ ಅಂತಂದ್ರೆ ಹೈಟ್ -100 ಇಸ್ ದ ಫಾರ್ಮುಲಾ ಟು ಮೇಂಟೈನ್ ದ ವೇಟ್. ಸೊ 160 ಇದೆ ಅಂತಂದ್ರೆ ನಾವು 60 ವೇಟ್ ಮೇಂಟೈನ್ ಮಾಡಬೇಕು. ಬಟ್ 87 ಇದೆ ಅಂತಂದ್ರೆ 27 kg ಎಕ್ಸ್ಟ್ರಾ ಲಿವರ್ ಅಲ್ಲಿ ಉಳ್ಕೊಂತದೆ, ಅದೇ ಫ್ಯಾಟಿ ಲಿವರ್. ಓಕೆ. ಈಗ ಇನಿಷಿಯಲ್ ಇದ್ರಲ್ಲೇ ಬಂದ್ರು ಜಾಂಡಿಸ್ ಆಗಿದೆ, ಈಗ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಸಿವಿಯರ್ ಆಗಿರುತ್ತೆ. ಆದ್ರೆ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ವೇಳೆ ಅವರಿಗೆ ಸಿಂಪ್ಟಮ್ಸ್ ಗೊತ್ತಾದಾಗ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಬಂದಾಗ ಅವಾಗ ಕೊಡುವಂತ ಟ್ರೀಟ್ಮೆಂಟ್ಗೂ ಸಿವಿಯರ್ ಆದಾಗ ಕೊಡುವಂತ ಟ್ರೀಟ್ಮೆಂಟ್ಗೂ ಡಿಫ್ರೆನ್ಸ್ ಇರುತ್ತಾ? ಡೆಫಿನೆಟ್ಲಿ ಇರುತ್ತೆ. ಸಿವಿಯರ್ ಜಾಂಡಿಸ್ ಆಗಿದೆ ಅಂತಂತಂದ್ರೆ ನೋಡಿ, ಒಂದು ಲಿವರ್ ಬಹಳ ಫೇಲಿಯರ್ ಆಗಿದೆ ಅಂತ. ಲಿವರ್ ಬಿಟ್ಟು ಲಿವರ್ ಕ್ಲೋಸ್ ಫ್ರೆಂಡ್ ಕಿಡ್ನಿ. ಯಾವಾಗ ಲಿವರ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಅಂದ್ರೆ ಕಿಡ್ನಿ ಇನ್ವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನ್ ಬಿಲ್ರುಬಿನ್ ಜಾಸ್ತಿ ಆಗುತ್ತೆ ಬ್ಲಡ್ ಅಲ್ಲಿ, ಇದು ಕಿಡ್ನಿದೇನೋ ಫಿಲ್ಟರ್ ಮಾಡುತ್ತೆ ಬ್ಲಡ್. ಹೌದಾ? ಆ ಪ್ಲಗ್ಸ್ ತರ ಇರುತ್ತಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾವೆ ಬಿಲ್ರುಬಿನ್. ಅದರಿಂದ ಕಿಡ್ನಿ ಫಂಕ್ಷನ್ ಕಾಂಪ್ರಮೈಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಿವಿಯರ್ ಸ್ಟೇಜ್ ಆದಾಗ ನೀವು ಲಿವರ್ ಅಷ್ಟೇ ಅಲ್ಲ, ಬೇರೆ ಅಂಗಾಂಗಗಳನ್ನು ಟ್ರೀಟ್ ಮಾಡ್ಬೇಕಾಗುತ್ತೆ. ಅರ್ಲಿ ಸ್ಟೇಜ್ ಇದ್ದಾಗ ಟ್ರೀಟ್ಮೆಂಟ್ಸ್ ಇಂದ ರೆಸ್ಪಾಂಡ್ ಬೇಗ ಆಗುತ್ತೆ ಅಂಡ್ ರಿಕವರಿನೂ ಬಹಳ ಈಸಿ ಆಗಿರುತ್ತೆ. ಅಂದ್ರೆ ಟ್ಯಾಬ್ಲೆಟ್ ಒಂದೇ ಸೊಲ್ಯೂಷನ್ ಆಗಿರುತ್ತಾ? ಈಗ ನೀವು ಹೇಳಿದ್ರಿ ಲಿವರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ, ಆಪರೇಷನ್, ಸರ್ಜಿಕಲ್ ಟ್ರೀಟ್ಮೆಂಟ್ ಏನಾದ್ರೂ ಮಾಡ್ಬೇಕಾಗುತ್ತೆ, ಹೇಗೆ ಅಂತ? ಈಗ ಹೇಗಂತಂದ್ರೆ ಲಿವರ್ ಫೇಲಿಯರ್ ಆಗಿದೆ ಅಂತಂದ್ರೆ ಈಗ ಟ್ರಾನ್ಸ್ಪ್ಲಾಂಟ್ ಎಲ್ಲರಿಗೂ ಬೇಕೇ ಬೇಕು. ಹೌದು. ಲಿವರ್ ಯಾವಾಗ್ಲೂ ಯಾವ ತರ ಅಂತಂದ್ರೆ ಡ್ಯಾಮೇಜ್ ಆಗಿದೆ, ಫೇಲಿಯರ್ ಹೋಗಿದೆ ಅಂದ್ರೆ 100% ಲಿವರ್ ಡ್ಯಾಮೇಜ್ ಇದೆ ಅಂತ ಅರ್ಥ. ಈಗ 30% ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಸಿರೋಸಿಸ್ ಅಂತ ನಾ ಯಾವಾಗಾದ್ರೂ ಹೇಳಿದ್ರೆ ಲಿವರ್ 100% ಡ್ಯಾಮೇಜ್ ಅಂತ, ಅದು ರಿಕವರಿ ಆಗೋದಿಲ್ಲ. ಸಿರೋಸಿಸ್ ಒಂದ್ಸರಿ ಯಾರಾದ್ರೂ ಬರ್ದಿದ್ದಾರೆ ಡಾಕ್ಟರ್ ಅಂತಂದ್ರೆ ಅದು ರಿಕವರೇಬಲ್ ಅಲ್ಲ, ಅದು ಟ್ರೀಟೇಬಲ್ ಬಟ್ ನಾಟ್ ಕ್ಯೂರೇಬಲ್. ಅಂದ್ರೆ ಕಂಟ್ರೋಲ್ ಅಲ್ಲಿ ಇಡಬಹುದು ಅಷ್ಟೇ, ಆದ್ರೆ ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಪ್ರಾಬ್ಲಮ್ ಏನಂತಂದ್ರೆ ಯಾವಾಗ ಸಿರೋಸಿಸ್ ಆಗುತ್ತೆ ಅವಾಗ ಲಿವರ್ ಕ್ಯಾನ್ಸರ್ ರಿಸ್ಕ್ 100 times ಜಾಸ್ತಿ ಆಗುತ್ತೆ, ಲಿವರ್ ಕ್ಯಾನ್ಸರ್. ಸೊ ಸಿರೋಸಿಸ್ ಯಾರಿಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲ ಡಾಕ್ಟರ್ಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾರೆ. ಅಂದ್ರೆ ಒಂದ್ ರೀತಿ ಇದು ಹೇಗೆ ಅಂದ್ರೆ, ಒಂದು ಕಾಯಿಲೆ ಬಂತು ಅಂತ ಹೇಳಿದ್ರೆ ಅದು ಗುಣ ಆಗೋಷ್ಟೊತ್ತಿಗೆ ಬ್ಯಾಕ್ ಟು ಬ್ಯಾಕ್ ಒಂದ್ರ ಮೇಲೆ ಒಂದು ಕನೆಕ್ಷನ್ ಇದ್ದೇ ಇರುತ್ತೆ ಅಂತ. ಏನಾಗುತ್ತೆ, ಸಿರೋಸಿಸ್ ಇರುತ್ತೆ, ನಾವು ಟ್ಯಾಬ್ಲೆಟ್ಸ್ ಇಂದ ಎಲ್ಲದರಿಂದ ಟ್ರೀಟ್ ಮಾಡ್ತೀವಿ, ಜಾಂಡಿಸ್ ಕಡಿಮೆ ಆಗುತ್ತೆ, ಹೊಟ್ಟೆಯಲ್ಲಿ ನೀರ್ ಕಡಿಮೆ ಆಗುತ್ತೆ, ಮತ್ತೆ ಬ್ಲಡ್ ವಾಂತಿ ಆಗೋದೆಲ್ಲ ಕಡಿಮೆ ಆಗುತ್ತೆ. ಬಟ್ ಸಿರೋಸಿಸ್ ಒಳಗಡೆನೆ ಇರುತ್ತೆ. ಸೊ ಏನಾಗುತ್ತೆ, ಯಾವಾಗ ನಮ್ಗೆ ಸಿರೋಸಿಸ್ ಆಗಿದೆ ಅಂದ್ರೆ ನಮ್ ಇಮ್ಯುನಿಟಿನೂ ಕಡಿಮೆ ಇರುತ್ತೆ, ಮತ್ತೆ ಮತ್ತೊಂದ್ಸರಿ ಜಾಂಡಿಸ್ ಹೊಟ್ಟೆಲಿ ನೀರ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಈ ತರ ಪೇಷಂಟ್ ಏನಿರ್ತಾನೆ ತುಂಬಾ ಸರಿ ಅಡ್ಮಿಟ್ ಹಾಕೊಂತ ಹೋಗ್ತಾನೆ. 1 ವರ್ಷದಲ್ಲಿ ಫಸ್ಟ್ ಇಯರ್ 2 ಸರಿ, 5 ವರ್ಷದಲ್ಲಿ ಒಂದು 10-15 ಸರಿ ಅಡ್ಮಿಟ್ ಆಗ್ತಾನೆ. ಅದ್ರದ್ದೇನ್ ಕಾಸ್ಟ್ ಇರುತ್ತಲ್ಲ, ಟ್ರಾನ್ಸ್ಪ್ಲಾಂಟೇ ಇನ್ನ ಚೀಪ್ ಆಗ್ಬಿಡುತ್ತೆ. ಸೊ ಯಾರಿಗಾದ್ರೂ ಸಿರೋಸಿಸ್ ಇತ್ತು, ಆಪ್ಷನ್ ಇತ್ತು ಟ್ರಾನ್ಸ್ಪ್ಲಾಂಟ್ ಅಂದ್ರೆ, ಅದಕ್ಕೆ ಬೇಗ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತಾರೆ. ಇಟ್ ಈಸ್ ಫಾರ್ ದ ಪೇಷಂಟ್ಸ್ ವೆಲ್ ಬೀಯಿಂಗ್. ಜಾಂಡಿಸ್ ಇತ್ತು ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಎಷ್ಟು ದಿನ ಕಂಪಲ್ಸರಿ ಮಾಡಲೇಬೇಕು ಅಂತ? ಯಾಕಂದ್ರೆ ಕೆಲವರು ಒಂದ್ ಸ್ವಲ್ಪ ದಿನ ಮಾಡ್ತಾರೆ, ಆಮೇಲೆ ಡಿಸ್ಕಂಟಿನ್ಯೂ ಮಾಡೋ ಚಾನ್ಸಸ್ ಇರುತ್ತೆ, ಮತ್ತೆ ಎಗೇನ್ ಜಾಂಡಿಸ್ ಬಂತು, ಸಿವಿಯರ್ ಆಯ್ತು ಅಂತ ಆಗುತ್ತೆ. ಸೊ ಕಂಪಲ್ಸರಿ ಇಷ್ಟು ದಿನ ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಅಂತ ಏನಾದ್ರು ಇರುತ್ತಾ, ಅಥವಾ ಡಾಕ್ಟರ್ ಹೇಳ್ದಂಗೆ ಇರುತ್ತಾ? ಯಾವ ತರ ಅಂತಂದ್ರೆ ಯಾವ್ದು ಕಾಸ್ ಇದೆ ಅಂತ. ಫಾರ್ ಎಕ್ಸಾಂಪಲ್ ಗಾಲ್ ಸ್ಟೋನ್ ಇಂದ ಆಗಿದೆ ಅಂತಂದ್ರೆ ನಿಮ್ ಗಾಲ್ ಬ್ಲಾಡರ್ ಸ್ಟೋನ್ ಏನ್ ಕ್ಲೋಜರ್ ಇರುತ್ತೆ, ಅಬ್ಸ್ಟ್ರಕ್ಷನ್ ಇರುತ್ತೆ, ಅವ್ರ ಏನ್ ಅಡೆತಡೆ ಇರುತ್ತೆ, ಅದು ರಿಲೀವ್ ಮಾಡೋದ್ರಿಂದ ಜಾಂಡಿಸ್ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗುತ್ತೆ. ಅದರಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಕ್ಯಾನ್ಸರ್ ಏನೂ ಇರ್ಲಿಲ್ಲ, ಬರೀ ಸ್ಟೋನ್ ಇಂದ ಇದೆ ಅಂತಂದ್ರೆ 5-6 ದಿವಸದಲ್ಲಿ ಕಡಿಮೆ ಆಗುತ್ತೆ. ಸೊ ಆ ಸ್ಟೋನ್ ಅನ್ನ ತೆಗೆದ್ರೆ ಆಯ್ತು ಅಷ್ಟೇ. ಎಂಡೋಸ್ಕೋಪಿಕಲಿ ಸ್ಟಂಟ್ ಹಾಕ್ತಿವಿ, ಸ್ಟೋನ್ ತೆಗಿತೀವಿ, ಅದು ಹಾಕೊಳ್ಳೆ ಗಾಲ್ ಬ್ಲಾಡರ್ ಸರ್ಜರಿ ಆದ್ರೆ 5 to 7 days ದೇ ವಿಲ್ ಬಿ ಫೈನ್. ಮತ್ತೆ ಲಿವರ್, ಪ್ಯಾನ್ಕ್ರಿಯಾಸ್ ಕ್ಯಾನ್ಸರ್, ಗಾಲ್ ಬ್ಲಾಡರ್ ಕ್ಯಾನ್ಸರ್, ಈ ತರ ಏನಾದ್ರು ಇತ್ತಂತಂದ್ರೆ ಅದು ಸರ್ಜರಿ ಮಾಡೋ ತರ ಆಗಿದ್ರೆ, ಸರ್ಜರಿ ಆದ್ಕೂಳೆ ಅರೌಂಡ್ 3 months ತನಕ, 3 months ಆದ್ಮೇಲೆ ನಾವು ಮತ್ತೊಂದ್ಸರಿ ಸ್ಕ್ಯಾನ್ ಮಾಡಿ ನೋಡ್ತೀವಿ, ಎಲ್ಲೂ ಹೊರಗಡೆ ಇಲ್ಲ ಅಂತಂದ್ರೆ ಅವ್ರ ಕ್ಯೂರ್ಡ್ ಅಂತ ನಾವು ಹೇಳ್ತೀವಿ. ಅದೇ ಲಿವರ್ ಸಂಬಂಧಪಟ್ಟ ಜಾಂಡಿಸ್ ಆಗಿದ್ರೆ, ಲಿವರ್ ಫೇಲ್ಯೂರ್ ಇಂದ ಜಾಂಡಿಸ್ ಆಗಿದ್ರೆ, ಆ ಜಾಂಡಿಸ್ ಮೋಸ್ಟ್ ಆಫ್ ದ ಟೈಮ್ ಟ್ರಾನ್ಸ್ಪ್ಲಾಂಟ್ ಇಂದಾನೇ ಸರಿ ಆಗುತ್ತೆ. ಸೊ ಹಾಗಾಗಿ ಲಿವರ್
ಹಾಳಾಗೋದಕ್ಕೆ ಒನ್ ಆಫ್ ದ ರೀಸನ್, ಸಾರಿ, ಲಿವರ್ ಹಾಳಾಗಿರೋದ್ರಿಂದಾನೇ ಜಾಂಡಿಸ್ ಬರುತ್ತೆ ಅಂತ. ಆದ್ರೆ ಜಾಂಡಿಸ್ ಬರೋದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ. ಸೊ ಯಾವ ಕಾರಣ ಅದ್ರ ಮೇಲೆ ಟ್ರೀಟ್ಮೆಂಟ್ ಹೋಗುತ್ತೆ ಅಂತ. ಮೋಸ್ಟ್ ಕಾಮನ್ ಲಿವರ್ ಇರುತ್ತೆ. ಓಕೆ ಓಕೆ. ಈಗ ಫುಡ್ ಇದ್ದು ಪಥ್ಯ ಏನೂ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಆದ್ರೂ ಈಗ ಒಂದ್ಸತಿ ಜಾಂಡಿಸ್ ಬಂತು ಅಂತ ಹೇಳಿದ್ರೆ ಅವರಿಗೆ ಮತ್ತೆ ಜಾಂಡಿಸ್ ಬರುವಂತ ಚಾನ್ಸಸ್ ಇರುತ್ತಾ? ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ. ಯಾಕಂದ್ರೆ ನೋಡಿ, ಈಗ ಲಿವರ್ ಫೇಲಿಯರ್ ಇಂದ ಜಾಂಡಿಸ್ ಆಗಿದೆ ಅಂತಂದ್ರೆ ನೀವು ಸಿರೋಸಿಸ್ ಅಂತ ಹೇಳ್ತೀವಿ. ಸಿರೋಸಿಸ್ ಇಂದ ಇನ್ಫೆಕ್ಷನ್ ಆಯ್ತಂದ್ರೆ ಜಾಂಡಿಸ್ ಬರುತ್ತೆ. ಆ ಇನ್ಫೆಕ್ಷನ್ ಟ್ರೀಟ್ ಮಾಡ್ಕೊಳ್ಳೆ ಸರಿ ಆಗುತ್ತೆ ಜಾಂಡಿಸ್. ಬಟ್ ಸಿರೋಸಿಸ್ ಒಳಗಡೆ ಇರೋದೇ ಅಲ್ಲ, ಮತ್ತೆ ಇನ್ಫೆಕ್ಷನ್ ಹಾಕೊಳ್ಳೆ ಮತ್ತೆ ಜಾಂಡಿಸ್ ಮೇಲೆ ಆಗುತ್ತೆ. ಸೊ ಆ ಲಿವರ್ ತೆಗೆದು ಬೇರೆ ಲಿವರ್ ಹಾಕೋ ತನಕ ಮತ್ತೆ ಚಾನ್ಸಸ್ ಇದ್ದೇ ಇರುತ್ತೆ. as per the liver cause is concerned. ಹಾಗಿದ್ರೆ ಡಾಕ್ಟರ್, ಜಾಂಡಿಸ್ ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಅಂತ? ಮೇನ್ಲಿ ಏನು ಅಂತಂದ್ರೆ, ಎಲ್ಲರ ಜನರಿಗೆ ನಾವು ಯಾರಾದ್ರೂ OPD ಬರೋರು ಒಬ್ರಿಗೆ ಹೆಪಟೈಟಿಸ್ ಎ ಆಗಿದೆ ಅಂದ್ರೆ ಮನೆ ಫ್ಯಾಮಿಲಿ ಮೆಂಬರ್ಸಿಗೆ ಹೇಳೋದು ಏನಂತಂದ್ರೆ ಹ್ಯಾಂಡ್ ಹೈಜೀನ್ ಅಂತ ಇರತ್ತಲ್ಲ, ಕೈ ಕಾಲು ತೊಳ್ಕೊಂಡ್ ಬರೋದು. ದೊಡ್ಡವರು ಹೇಳ್ತಾ ಇದ್ರು ಕೈ ಕಾಲು ತಕೊಂಡ್ ಬರ್ಬೇಕು ಮನೆಯಲ್ಲಿ ಯಾರಾದ್ರೂ ಊಟ ಕೂತಿದ್ರೆ. ಅದು ಇಲ್ಲಿ ಇಟ್ ಹೋಲ್ಡ್ಸ್ ಗುಡ್ ಹಿಯರ್. ಸೊ ಮೇನ್ಲಿ ಏನು ಹೊರಗಡೆ ಬರೋದವರು ಇನ್ಫೆಕ್ಷನ್ಸ್ ಎಲ್ಲ ತಗೊಂಡ್ ಬಂದಿರೋದು ಕೈಯಲ್ಲಿ. ಪಾಪ ಯಾರಾದ್ರೂ ಊಟ ಮಾಡ್ತಾ ಇದಾರೆ ಅಂತಂದ್ರೆ ಅವರಿಗೆ ಇನ್ಫೆಕ್ಷನ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮೇನ್ಲಿ ಹ್ಯಾಂಡ್ ಹೈಜೀನ್ ಇಂದ, ಮತ್ತೆ ಈಗ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಇಂದ ಏನ ಜಾಂಡಿಸ್ ಆಗುತ್ತೆ. ಈಗ ಅನ್ಸ್ಟೆರಲೈಸ್ಡ್ ನೀಡಲ್ಸ್, ಎಲ್ಲಾದ್ರೂ ಡ್ರಗ್ ಅಬ್ಯೂಸರ್ಸ್ ಅಲ್ಲೆಲ್ಲ ಬಹಳ ಕಾಮನ್ ಅನ್ಸ್ಟೆರಲ್ ಇರುತ್ತೆ. ಅದಕ್ಕೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, HIV. ಅಂದ್ರೆ ಇಂಜೆಕ್ಷನ್ ಕೊಡೋದ್ರಿಂದನೂ ಆತರ ಸ್ಪ್ರೆಡ್ ಆಗುತ್ತಾ? ಅನ್ಸ್ಟೆರೈಲ್ ಇಂಜೆಕ್ಷನ್ಸ್ ಯಾರಾದ್ರೂ ಯೂಸ್ ಮಾಡಂಗಿದ್ರೆ, ಅನ್ಸ್ಟೆರೈಲ್ ಟೆಕ್ನಿಕ್ಸ್ ಆಫ್ ಟ್ಯಾಟೂಯಿಂಗ್ or unprotected sexual intercourse with infected person ಅಂತಂದ್ರೆ ಇದರಿಂದ or blood transfusion ಏನಾದ್ರೂ ಆಗ್ತಾ ಇದೆ who is hepatitis B or hepatitis C ಇತ್ತಂತಂದ್ರೆ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ. ಸೊ ಒಬ್ರಿಂದ ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತೆ ಹಾಗಾದ್ರೆ ಜಾಂಡಿಸ್. ಆದ್ರೆ ಸ್ಪ್ರೆಡ್ ಆಗುವಂತ ಕಾರಣಗಳು ಕೂಡ ಬೇರೆ ಇರುತ್ತೆ. ಅಂದ್ರೆ ಬ್ಲಡ್ ಅಲ್ಲಿ ನೀವು ಹೇಳ್ದಂಗೆ ಇಂಜೆಕ್ಷನ್ ನೀಡಲ್ ಇಂದ ಬರುತ್ತೆ, ಅಥವಾ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಪ್ರೋಸೆಸ್ ಇಂದ ಕೂಡ ಬರುವಂತ ಚಾನ್ಸಸ್ ಇರುತ್ತೆ ಅಂತ. ಜಾಂಡಿಸ್ ಸ್ಪ್ರೆಡ್ ಆಗೋದಿಲ್ಲ, ಬಟ್ ಜಾಂಡಿಸ್ ಕಾರಣ ಏನಿದೆ ಅಲ್ಲ, ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಸಿ, ಈ ಕಾರಣಗಳಿಂದ ನಿಮಗೆ ಜಾಂಡಿಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ ಓಕೆ. ಜಾಂಡಿಸ್ ಅಂತಂದ್ರೆ ಒಬ್ರಿಗೆ ಜಾಂಡಿಸ್ ಬಂದಿರೋದಂದ್ರೆ ಇವ್ರಿಗೆ ಜಾಂಡಿಸ್ ಬರ್ಬೇಕಂದ್ರೆ ಹೆಪಟೈಟಿಸ್ ಬಿ ಅಂಡ್ ಹೆಪಟೈಟಿಸ್ ಸಿ ಟ್ರಾನ್ಸ್ಮಿಷನ್ ಬರುತ್ತೆ. ಅದೇ ಡಾಕ್ಟರ್, ನೀವು ಹೇಳ್ದಾಗೆ ಮುಂಚೆ ಎಲ್ಲ ಮನೆ ಒಳಗೆ ಬರ್ಬೇಕು ಅಂತ ಹೇಳಿದ್ರು ಕಾಲ್ ತೊಳ್ಕೊಂಡು ಕೈ ತೊಳ್ಕೊಂಡು ಬರ್ಬೇಕಾಗಿತ್ತು. ಅಂದ್ರೆ ಹಿರಿಯರು ಹಾಕಿಕೊಟ್ಟಿರುವಂತ ಕೆಲವೊಂದಿಷ್ಟು ಆ ನಿಯಮಗಳೇನಿದೆ ಅದರಲ್ಲೂ ಕೂಡ ಸೈಂಟಿಫಿಕ್ ರೀಸನ್ಸ್ ಇದ್ದೇ ಇರುತ್ತೆ ಅಂತಂದ್ರೆ ನಮ್ಮ ಹೆಲ್ತ್ ಗೆ ರಿಲೇಟೆಡ್ ಆಗಿ ಇದ್ದೇ ಇರುತ್ತೆ ಯಾವತ್ತೂ ಕೂಡ. ಅವ್ರು ಕರೆಕ್ಟ್ ಇದಾರೆ, ಒಂದ್ ರೀತಿಯಲ್ಲಿ ತಪ್ಪು ಇದಾರೆ. ಕರೆಕ್ಟ್ ಯಾವ ರೀತಿ ಅಂತಂದ್ರೆ ಈ ತರ ತೊಳ್ಕೊಂಡ್ ಬರೋದಾದ್ರೂ ಆಗ್ಲಿ, ಹೈಜೀನ್ ಏನ್ ಮೇಂಟೈನ್ ಮಾಡ್ತಿರೋ, ಕ್ಲೀನ್ಲಿನೆಸ್ ಏನ್ ಮೇಂಟೈನ್ ಮಾಡ್ತಿರೋ ಅದ್ರಲ್ಲಿ ಕರೆಕ್ಟ್ ಇದೆ. ತಪ್ಪು ಯಾವ್ದ್ರಲ್ಲಿದೆ ಅಂತಂದ್ರೆ, ಈ ಕಾಮಣಿ ಏನಾದ್ರು ಬಂದ್ರೆ ಎಲ್ಲರೂ ಹೇಳೋದು ಊಟ ಮಾಡೋದ್ ಬಿಡಿ. ಈಗ ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಇ ಇಂದ ಏನ್ ಕಾಮಣಿ ಆಗುತ್ತೆ ಅದ್ರಲ್ಲಿ ಊಟ ಮಾಡೋದು ಆದ್ರೂ ಆಗ್ಲಿ ಏನೋ ಕಡಿಮೆ ಮಾಡಬಾರ್ದು. ಅವ್ರಿಗೆ ಸರಿಯಾಗಿ ಊಟ ಏನಾದ್ರು ಸರಿಯಾಗಿ ಮಾಡಿದ್ರೆ ಲಿವರ್ ರಿಕವರಿ ಬಹಳ ಬೇಗ ಆಗುತ್ತೆ. ಹಾಗಾದ್ರೆ ಯಾವ ಪಥ್ಯನೂ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೂಶಲಿ ಹೇಗೆ ಅಂದ್ರೆ ಹಳ್ಳಿ ಕಡೆ ಜಾಸ್ತಿ ಇರುತ್ತೆ. ಜಾಂಡಿಸ್ ಬಂತು ಅಂತ ಹೇಳಿದ್ರೆ ಫಸ್ಟ್ ಅವ್ರು ಹಾಕುವಂಥದ್ದು ರಿಸ್ಟ್ರಿಕ್ಷನ್ ಫುಡ್ ಅಲ್ಲೇ, ಪಥ್ಯ ಮಾಡ್ಲೇಬೇಕು ನೀನು ಅಂತ. ಸೊ ನಾನ್ ವೆಜ್ ಎಲ್ಲ ತಿನ್ಬಹುದಾ? ಏನು ಸಮಸ್ಯೆ ಆಗೋದಿಲ್ವಾ? ಯೂಶಲಿ ನಾವು ಯಾವ್ದಾದ್ರು ಲಿವರ್ ಡಿಸೀಸಸ್ ಅಲ್ಲಿ ರೆಡ್ ಮೀಟ್ ಅವಾಯ್ಡ್ ಮಾಡ್ತೀವಿ, ಲೈಕ್ ಮಟನ್ ಅದೆಲ್ಲ ಅವಾಯ್ಡ್ ಮಾಡಕ್ ಹೇಳ್ತೀವಿ. ವೆಜಿಟೇರಿಯನ್ ಡಯಟ್ ವಿಲ್ ಬಿ ಬೆಸ್ಟ್. ಅಂದ್ರೆ ಚಿಕನ್, ಎಗ್, ಚಿಕನ್ ಅಂಡ್ ಎಗ್, ಫಿಶ್, ಚಿಕನ್, ಎಗ್ ತಿನ್ಬಹುದು ಅಂತ ಹೇಳಿ. ಮತ್ತೆ ಇನ್ನೊಂದೇನಂತಂದ್ರೆ, ನಾನಿದು ಈ ಮಾತು ಎಂಫಸೈಸ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಹೆಪಟೈಟಿಸ್ ಎ ಮತ್ತೆ ಹೆಪಟೈಟಿಸ್ ಇ ಇಂದ ಕಾರಣಕ್ಕೆ ಜಾಂಡಿಸ್ ಆಗಿದ್ರೆ, ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಂತ ಏನ್ ಹೇಳ್ತೀನಿಲ್ಲ, ಅದು ಪ್ರಾಬ್ಲಮ್ ಆದ್ರೆ ಮಾತ್ರ ಡೈಟ್ ರೆಸ್ಟ್ರಿಕ್ಷನ್ ಮಾಡಬಾರದು, ಎಲ್ಲ ತಿನ್ಬೇಕು ಆ ಕಂಡೀಷನ್. ಬಟ್ ಸಿರೋಸಿಸ್ ಇಂದ ಉಂಟಾಗ ಜಾಂಡಿಸ್ ಆಗಿದ್ರೆ, ಹೊಟ್ಟೆಯಲ್ಲಿ ನೀರಾಗಿದ್ರೆ ಡೈಟರಿ ರೆಸ್ಟ್ರಿಕ್ಷನ್ ಇರುತ್ತೆ. ಅದ್ರಲ್ಲಿ ಮೇನ್ಲಿ ಏನಿರುತ್ತೆ, ರೆಡ್ ಮೀಟ್ ಅವಾಯ್ಡ್ ಮಾಡೋದು, ಉಪ್ಪಿನ ಅಂಶ. ಅವ್ರಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ರೆ ಸಪರೇಟ್ ಆಗಿ ಅಡಿಗೆ ಮಾಡ್ಬೇಕು. ಒಂದ್ ಸ್ವಲ್ಪನಾದ್ರೂ ಉಪ್ಪು ಹಾಕಿಲ್ಲ ಅಂದ್ರೆ, ಈಗ ಸಕ್ಕರೆ ಹಾಕದೆ ಟೀ ಕುಡಿಬಹುದು, ಆದ್ರೆ ಉಪ್ಪಿಲ್ದೆ ಯಾವ್ದನ್ನು ತಿನ್ನೋದಕ್ಕೆ ಕಷ್ಟ ಆಗುತ್ತೆ. ಈಗ ಆನ್ ಎನ್ ಎವರೇಜ್ ಇಂಡಿಯನ್ಸ್ ಏನಿದಾರಲ್ಲ 10 ಗ್ರಾಮ್ ಉಪ್ಪು ತಿಂತಾರೆ ಒಂದ್ ದಿವಸದಲ್ಲಿ. ಓಕೆ. ಸೊ ಲೆಸ್ ದೆನ್ 2 grams per day ರೆಕಮೆಂಡೇಶನ್ ಇದೆ. ಮೀನ್ಸ್ ನಮ್ದೇನ್ ಗೈಡ್ ಲೈನ್ಸ್ ಅಂತ ಏನ್ ಮಾಡ್ತಾರೋ, ದೊಡ್ಡ ಡಾಕ್ಟರ್ಸ್ ಆದ್ರೂ ಆಗ್ಲಿ, ದೊಡ್ಡ ರಿಸರ್ಚರ್ಸ್ ಏನ್ ಗೈಡ್ ಲೈನ್ಸ್ ಮಾಡ್ತಾರೋ, ಉಪ್ಪು ಲಿವರ್ ಫೇಲ್ಯೂರ್ ಆದಾಗ ಉಪ್ಪು ತಿನ್ನೋದ್ರಿಂದ ಹೊಟ್ಟೆಲ್ ನೀರ್ ಬರುತ್ತೆ, ನೀರ್ ಕುಡಿಯೋದ್ರಿಂದ ಅಲ್ಲ. ಉಪ್ಪೇನ್ ಮಾಡುತ್ತೆ, ನೀರನ್ನು ಹೀರ್ಕೊಂಡು ಹೊಟ್ಟೆಲ್ ಇಟ್ಕೊಂಡ್ಬಿಡುತ್ತೆ. ಸೊ ಉಪ್ಪು ಕಡಿಮೆ ತಿನ್ನೋದ್ರಿಂದ ನೀರ್ ಮತ್ತೆ ಬರೋ ಚಾನ್ಸಸ್ ಅವ್ರು ಜಾಸ್ತಿ ಆಗೋ ಚಾನ್ಸಸ್ ಕಡಿಮೆ ಆಗುತ್ತೆ. ಓಕೆ. ಸೊ ಉಪ್ಪು ತಿನ್ನೋದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ ಲಿವರ್ ಡಿಸೀಸ್.
ಅದು ಬಿಟ್ಟು ಬೇರೆ ಏನಾದ್ರು ಆಹಾರದ ಪಥ್ಯ ಇರುತ್ತಾ? ಆಹಾರದ ಪಥ್ಯ ಅಂದ್ರೆ ಈಗ ನೋಡಿ ಉಪ್ಪಿನಕಾಯಲ್ಲೂ ಉಪ್ಪು ತುಂಬಾ ಇರುತ್ತೆ. ಹೌದು. ಸೊ ಲೋ ಸಾಲ್ಟ್ ಡಯಟ್ ಅಂತ ಹೇಳ್ತೀವಿ. ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೇನೆ ತುಂಬಾ ಉಪ್ಪು ಹಾಕಿಟ್ಟಿರ್ತಾರೆ. ಹೌದು. ಸೊ ನಾವ್ ಯಾವಾಗಾದ್ರೂ ಯಾರು ಪೇಷಂಟ್ ಹೇಳ್ಬೇಕಂದ್ರೆ ಪೇಷಂಟ್ ಕೇಳ್ತಾರೆ ಸ್ವಲ್ಪ ಉಪ್ಪು ಹಾಕೊಂಡ್ರೆ ನಡೆಯುತ್ತಾ ಅಂತ. ನಾವು ನ್ಯಾಚುರಲಿ ವೆಜಿಟೇಬಲ್ಸ್ ಆರ್ ಏನಾದ್ರು ಸಂಪಾದನೆ ಊಟ ಮಾಡ್ತೀವಲ್ಲ ನಾವು, ಅದ್ರಲ್ಲಿ ಇದ್ದೇ ಇರುತ್ತೆ ಉಪ್ಪು. ನೀವೇನಾದ್ರು ವೆಜಿಟೇಬಲ್ ಕರಿ ಏನಾದ್ರು ಮನ್ಯಾಗ ಮಾಡ್ತಾ ಇದ್ರೆ ಉಪ್ಪು ಹಾಕ್ಲಾರ್ದೆ ಮಾಡ್ತಾ ಇದಾರೆ ಅಂದ್ರೆ ಅದ್ರೊಳಗೆ ಇನ್ಹೆರೆಂಟ್ ಉಪ್ಪು ಇದ್ದೇ ಇರುತ್ತೆ. ಸೊ ಅದಕ್ಕೆ ಯಾರಾದ್ರೂ ಲಿವರ್ ಸಿರೋಸಿಸ್ ಇದ್ದ ಪೇಷಂಟ್ ಗೆ ಅಡಿಗೆ ಏನಾದ್ರು ಹೇಳ್ಬೇಕಂತಂದ್ರೆ ಉಪ್ಪಿರ್ಲಾರ್ದ ಅಡಿಗೆ ಅಂತ ಹೇಳ್ತೀವಿ. ಅವ್ರದಿಗೊಂದು ಸಪರೇಟ್ ಆಗಿರ್ಬೇಕು. ಅವ್ರಿಗೇನು ತೊಂದ್ರೆ ಇಲ್ಲ. ಶುಗರ್ ಅದು ತಿಂದ್ರೆ ಅದು ಇದ್ರೆ ತುಪ್ಪ ಬಟರ್ ಅದು ತಿಂದ್ರೆ ಏನ್ ತೊಂದ್ರೆ ಇಲ್ಲ. ಬಟ್ ಉಪ್ಪಿನ ಮಾತ್ರ ನಾವು ರಿಸ್ಟ್ರಿಕ್ಷನ್ ಇಡ್ತೀವಿ ಲಿವರ್ ಸಿರೋಸಿಸ್ ಅಲ್ಲಿ. ಡಾಕ್ಟರ್, ಕೊನೆಯದಾಗಿ ಜಾಂಡಿಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇದಕ್ಕೆ ಜಾಂಡಿಸ್ ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ವ್ಯಾಕ್ಸಿನ್ಸ್ ಏನಾದ್ರು ಅವೈಲೇಬಲ್ ಇದೆಯಾ, ಹೇಗೆ ಅಂತ? ಹೆಪಟೈಟಿಸ್ ಬಿ ಮತ್ತೆ ಹೆಪಟೈಟಿಸ್ ಎ ಗೆ ವ್ಯಾಕ್ಸಿನೇಷನ್ ಇದೆ. ಹೆಪಟೈಟಿಸ್ ಸಿ ಮತ್ತೆ ಹೆಪಟೈಟಿಸ್ ಇ ಅಂತ ಏನ್ ಹೇಳ್ತೀವಲ್ಲ ಅದಕ್ಕೆ ವ್ಯಾಕ್ಸಿನೇಷನ್ ಇಲ್ಲ. ಸೊ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಯಾರಿಗಾಗಿಲ್ವೋ ಅವ್ರು ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡು ತುಂಬಾ ಇಂಪಾರ್ಟೆಂಟ್. ಹೆಪಟೈಟಿಸ್ ಏನು ವ್ಯಾಕ್ಸಿನೇಷನ್ ಮಾಡ್ಕೊಂಡು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಮುಂದೆ ಹೆಪಟೈಟಿಸ್ ಎ ಆಗೋದು ತಡೆಯುತ್ತೆ. ಯಾಕಂದ್ರೆ 1% ಹೆಪಟೈಟಿಸ್ ಎ ಇನ್ಫೆಕ್ಷನ್ ಆದ್ರೂ ಲಿವರ್ ಫೇಲಿಯರ್ ಹೋಗ್ತಾರೆ. ಜಸ್ಟ್ ಸಿಂಪಲ್ ವ್ಯಾಕ್ಸಿನೇಷನ್ ಅಂತ ಇದು ಪ್ರಿವೆಂಟಬಲ್ ಕಾಸ್. ಸೊ ಜಾಂಡಿಸ್ ಅಂತ ಹೇಳಿದ್ರೆ ಲಿವರ್ ಅಲ್ಲಿ ಕನೆಕ್ಷನ್ ಇದ್ದೇ ಇರುತ್ತೆ. ನೀವ್ ಆಗ್ಲೇ ಹೇಳಿದ್ರು ಲಿವರ್ ಪ್ರಾಬ್ಲಮ್ ಇಂದಾನೇ ಜಾಂಡಿಸ್ ಬರುತ್ತೆ ಅಂತ. ಹಾಗಿದ್ರೆ ಒನ್ ಆಫ್ ದ ಕಾಸ್ ಆಗಿರುತ್ತೆ. ಹಾಗಿದ್ರೆ ಲಿವರ್ ಅನ್ನ ಕಾಪಾಡ್ಕೊಳ್ಳುವಂಥದ್ದು ಹೇಗೆ, ಲಿವರ್ ಅನ್ನ ಹೆಲ್ದಿ ಆಗಿ ಇಟ್ಕೊಳ್ಳೋದು ಹೇಗೆ ಅಂತ? ಲಿವರ್ ಹೆಲ್ತ್ ಅವೇರ್ನೆಸ್ ಅಂತ ಹೇಳ್ಬೇಕಂದ್ರೆ ಮೊನ್ನೆ 28 ಜುಲೈಗೆ ವರ್ಲ್ಡ್ ಹೆಪಟೈಟಿಸ್ ಡೇ. ಸೊ ವರ್ಲ್ಡ್ ಹೆಪಟೈಟಿಸ್ ಅಂತಂದ್ರೆ ಒಂದು ನಾ ಹೇಳ್ಬೇಕಂದ್ರೆ ಹೆಪಟೈಟಿಸ್ ಅಂದ್ರೆ ಒಂದು ಇನ್ಫ್ಲಮೇಷನ್. ಅದು ಆಲ್ಕೋಹಾಲ್ ಕುಡಿಯೋದ್ರಿಂದ ಆಗುತ್ತೆ, ಆರ್ ವೈರಲ್ ಕಾಸ್ ಲೈಕ್ ಹೆಪಟೈಟಿಸ್ ಬಿ ಸಿ ಇಂದ ಆಗ್ಬೋದು, ಆರ್ ಫ್ಯಾಟಿ ಲಿವರ್ ಇಂದ ಆಗ್ಬೋದು. ಇವು ಏನ್ ಕಾರಣಗಳಿದಾವಲ್ಲ ಇವು ಅವಾಯ್ಡ್ ಮಾಡ್ಬೇಕು. ಆಲ್ಕೋಹಾಲ್ ಸೇವನೆ ಸಂಪೂರ್ಣ ಸ್ಟಾಪ್ ಮಾಡ್ಬೇಕು. ಸೆಕೆಂಡ್ ಏನಿರುತ್ತೆ, ಹೆಪಟೈಟಿಸ್ ಬಿ ಅಂಡ್ ಹೆಪಟೈಟಿಸ್ ಅನ್ನ ನಿಮ್ಗೆ ಹೇಳಿದೆ, ಒಂದು ಅನ್ಸ್ಟೆರೈಲ್ ನೀಡಲ್ಸ್ ಆರ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಇಂಟರ್ಕೋರ್ಸ್ ಆದ್ರೂ ಆಗ್ಲಿ, ಆರ್ ಹೆಪಟೈಟಿಸ್ ಎ ಅಂಡ್ ಹೆಪಟೈಟಿಸ್ ಇ ಅಂತಂದ್ರೆ ನೀರು ಕರೆಕ್ಟ್ ಆಗಿ ಸ್ಟೆರಿಲೈಸ್ಡ್ ನೀರ್ ಇರ್ಲಿಲ್ಲ ಅಂತಂದ್ರೆ ಇವೆಲ್ಲ ನಾವು ಅವಾಯ್ಡ್ ಮಾಡೋದ್ರಿಂದ ಇನ್ಫೆಕ್ಷಿಯಸ್ ಕಾಸ್ ಮತ್ತೆ ಇನ್ಫೆಕ್ಷನ್ ಸಂಬಂಧಪಟ್ಟ ಹೆಪಟೈಟಿಸ್ ಅವಾಯ್ಡ್ ಮಾಡ್ಬೋದು. ಮೂರನೇದು ಫ್ಯಾಟಿ ಲಿವರ್. ಫ್ಯಾಟಿ ಲಿವರ್ ಅಂದ್ರೂ ಈಗ ತುಂಬಾ ಕಾಮನ್ ಆಗಿದೆ. ಸೊ ನಾವು ಮೇನ್ಲಿ ಡೈಟ್ ಮೇಲೆ ಕಾನ್ಶಿಯಸ್ ಆಗಿರ್ಬೇಕು ಅಂಡ್ ಎಕ್ಸರ್ಸೈಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಿಸಿಕಲ್ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ 70% ಆಫ್ ದ ಟೈಮ್ಸ್ ಡೈಟ್ ಅಂಡ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಇಂದಾನೆ ಫ್ಯಾಟಿ ಲಿವರ್ ಕಡಿಮೆ ಆಗ್ಬಿಡುತ್ತೆ. ಮತ್ತೆ ರೇರರ್ ಕಾಸಸ್ ಇದಾವೆ, ಅಂದ್ರೆ ಆಟೋಇಮ್ಯೂನ್ ಹೆಪಟೈಟಿಸ್ ಅಂತಿದೆ, ವಿಲ್ಸನ್ಸ್ ಡಿಸೀಸ್ ಅಂತಿದೆ, ಅದಕ್ಕೆ ಟ್ರೀಟ್ಮೆಂಟ್ ಬೇಕೇ ಬೇಕು. ಈಗ ಒಂದ್ ವೇಳೆ ಜಾಂಡಿಸ್ ಇಂದ ನಮ್ಮ ಜೀವಕ್ಕೆ ನಾವು ಅಪಾಯ ತಂದ್ಕೊಳ್ತಿದೀವಿ ಅಂತ ಹೇಳಿದ್ರೆ ಅದು ನಾವೇ ಮಾಡ್ಕೊಂಡಿರೋ ತಪ್ಪಾಗಿರುತ್ತಾ ಅಂತ? ಯಾಕಂದ್ರೆ ಕೇರ್ಲೆಸ್ ಮಾಡೋ ಅಂತದ್ದು. ಹೌದೌದು. ಸೊ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಳ್ಳುವಂಥದ್ದು ತುಂಬಾನೇ ಮುಖ್ಯ ಆಗಿರುತ್ತೆ. ಜಾಂಡಿಸ್ ಕಂಡು ಬಂದ್ರೆ ಇಟ್ ಈಸ್ ಡಾಕ್ಟರಿಗೆ ಹೋಗ್ಬಿಟ್ಟು ಯಾವ ತರ ಜಾಂಡಿಸ್ ಅಂತ ಇವ್ಯಾಲ್ಯುವೇಟ್ ಮಾಡ್ಬಿಟ್ಟು ಟ್ರೀಟ್ ಮಾಡಿದ್ರೆ ಬೇಗ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಲೇಟ್ ಸ್ಟೇಜ್ ಅಲ್ಲಿ ಹೋಗಿದ್ರೆ, ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಕ್ಯಾನ್ಸರ್ ಇಂದ ಜಾಂಡಿಸ್ ಆಗಿದೆ ಅಂತ ಹೇಳಿರಿ, ನಾವು ಲೇಟ್ ಆಗಿ ಹೋಗ್ತಾ ಇದೀವಿ ಅಂದ್ರೆ ಡೆಫಿನೆಟ್ಲಿ ಆ ಕ್ಯಾನ್ಸರ್ ಸ್ಪ್ರೆಡ್ ಆಗಿರುತ್ತೆ. ಅದೇ ತರ ಲಿವರ್ ಡಿಸೀಸ್ ಇಂದ ಜಾಂಡಿಸ್ ಆಗಿದೆ, ಲಿವರ್ ಡಿಸೀಸ್ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಬೇರೆ ಆರ್ಗನ್ ಮೇಲೆಲ್ಲ ಸ್ಟಾರ್ಟ್ ಆಗುತ್ತೆ, ಇಂಪ್ಯಾಕ್ಟ್ ಆಗುತ್ತೆ. ಆ ಸ್ಟೇಜ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಮಾಡೋದು ಬಹಳ ಡಿಫಿಕಲ್ಟ್ ಆಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಂಡಿಸ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂತ, ಇವನ್ ಇನ್ಫ್ಯಾಕ್ಟ್ ನಾನು ಕೂಡ ಅನ್ಕೊಂಡಿದ್ದೆ ಜಾಂಡಿಸ್ನಿಂದಾಗಿ ಲಿವರಿಗೆ ಎಫೆಕ್ಟ್ ಆಗುತ್ತೆ ಅಂತ. ಬಟ್ ಇವತ್ತೇ ನಂಗೆ ಗೊತ್ತಾಗಿದ್ದು ಲಿವರಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅದು ಜಾಂಡಿಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಯಾವೆಲ್ಲ ಆಹಾರದ ಮೂಲಕ ಪಥ್ಯ ಮಾಡಬೇಕಾಗತ್ತೆ ಅಥವಾ ಜಾಂಡಿಸ್ ಬರೋದಕ್ಕೆ ನಾವು ಮಾಡುವಂಥ ತಪ್ಪುಗಳು ಎಲ್ಲಿ ಕಾರಣ ಆಗುತ್ತೆ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಈ ಒಂದು ಇಂಟರ್ವ್ಯೂನಲ್ಲಿ ಜಾಂಡಿಸ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿಯಾಗಿರುತ್ತೆ, ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.